नमः अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। शिवं शान्तमद्वैतं हि अदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमज्जगद्गुरो शिवानन्दाकारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्पराम्। ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಹಾಗೆಯೇ ಅವರಿವರೆಲ್ಲದೆ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಪರಶಿವಾವತಾರಿಗಳು ಜಗದ್ವಂದ್ಯರು ಜಗದ್ಗುರುಗಳೂ ಆಗಿರುವಂತಹ ಪರಮ ಪೂಜ್ಯ ಪಾವನ ಮೂರ್ತಿ ಶ್ರೀ ಸದ್ಗುರು ಸಿದ್ಧಾರೂಢಪ್ಪಗಳವರ ಚರಣಾರವಿಂದಕ್ಕೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಸದ್ಗುರು ಶ್ರೀ ಗುರುನಾಥಾಡೂರಪ್ಪಗಳವರ ಚರಣಾರವಿಂದಕ್ಕೂ, ಹಾಗೆಯೇ ಸದ್ಗುರು ಶ್ರೀ ಶಿವಾನಂದಪ್ಪಗಳವರ ಚರಣಾರವಿಂದಕ್ಕೂ ಅನಂತ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿ ಕೂಡ ಶರಣಗಳು. ಅಪವಾದ ವಿವೇಕ ಆಗಿದೆ. ಅಂಕಿ 69. ಬ್ರಹ್ಮಲಕ್ಷಣ ವಿವೇಕ. ಬಳಿಕ ಅತವ್ಯಾವೃತ್ತಿ ಲಕ್ಷಣ, ತಟಸ್ಥ ಲಕ್ಷಣ, ಸ್ವರೂಪ ಲಕ್ಷಣ. ಲಕ್ಷಣವು ಎಂಬಿವೆ ದೃಗ್ರೂಪವಾದ ವಸ್ತುವಿನ ಸಾಕ್ಷಾತ್ಕಾರಕ್ಕೂ ಉಪಾಯತ್ರಯಂ ಅಪ್ಪುದು. ಅದರಲ್ಲಿ ದೇಹಾದಿ ಅನಾತ್ಮ ವರ್ಗಮಂ ಯುಕ್ತಿಯಂ ನೇತೆಗಳಿದು ಉಳಿದ ಆತ್ಮನನ್ನು ಅರುಹಿಪುದೇ ಅತದ್ವ್ಯಾವೃತ್ತಿ ಲಕ್ಷಣಂ ಎನಿಸುವುದು. ಶಾಖಾಗ್ರದಲ್ಲಿ ಚಂದ್ರನು ಇಪ್ಪನು ಎಂಬಂತೆ ಭೂತಾದಿ ಜಗತ್ಕಾರಣತ್ವದಿಂದ ಆತ್ಮನನ್ನು ಅರುಹಿಪುದೇ ತಟಸ್ಥ ಲಕ್ಷಣಂ ಎನಿಸುವುದು. ವಿಕೃಷ್ಟ ಪ್ರಕಾಶ ಸ್ವರೂಪನೇ ಸೂರ್ಯನು ಎಂಬಂತೆ ಆತ್ಮನ ನಿಜವನು ಅರುಹಿಪುದೇ ಸ್ವರೂಪ ಲಕ್ಷಣಂ ಅಪ್ಪುಂ. ಬ್ರಹ್ಮಲಕ್ಷಣ ವಿವೇಕ. ಬ್ರಹ್ಮ ಅಂದ್ರೆ ಆತ್ಮ, ಪರಬ್ರಹ್ಮ ಎಲ್ಲ ಕೂಡಿಸುವುದು. ಬಳಿಕ ಅಂದ್ರೆ ಅಪವಾದ ವಿವೇಕ ಮಾಡಿದ ನಂತರ, ಅಪವಾದ ವಿವೇಕ ಮಾಡಿ ಆಯಿತು, ಅರ್ಥಾತ್ ಜಗತ್ತು ಬ್ರಹ್ಮದಲ್ಲಿ ಇಲ್ಲವೇ ಇಲ್ಲ ಅನ್ನುವುದೇ ಅಪವಾದ, ಮತ್ತೇನಲ್ಲ. ಹೀಗೆ ವಿವೇಕ ಮಾಡಿದ ನಂತರ ಅತದ್ವ್ಯಾವೃತ್ತಿ ಲಕ್ಷಣ. ತತ್ ಅತತ್, ತತ್ ನ ಅತತ್. ತತ್ ಅಂದ್ರೆ ಏನು ಅಂತ ಕೇಳಿದ್ರೆ ಆತ್ಮತತ್ವ, ಮತ್ತೇನಲ್ಲ. ತತ್ಪದದ ಅರ್ಥ ಏನು? ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಈಶ್ವರ ಚೇತನ ವಾಚ್ಯಾರ್ಥ. ಲಕ್ಷ್ಯಾರ್ಥ ಅಖಂಡ ಚೈತನ್ಯ. ಅದಕ್ಕೆ ತತ್. ತತ್ ಅಂದ್ರೆ ಅಖಂಡ ಚೈತನ್ಯ. ಅತತ್ ಅಂದ್ರೆ ಬ್ರಹ್ಮವಲ್ಲದನ್ನು. ಅತತ್ ವ್ಯಾವೃತ್ತಿ, ಅದನ್ನು ಬೇರ್ಪಡಿಸುವುದು. ವ್ಯಾವೃತ್ತಿ ಲಕ್ಷಣ. ಬ್ರಹ್ಮವಲ್ಲದನ್ನು ಬೇರ್ಪಡಿಸಿ ತಿಳಿಸುವುದು, ಬೇರ್ಪಡಿಸಿ ಬ್ರಹ್ಮವನ್ನು ತಿಳಿಸುವುದು. ಇದಕ್ಕೇನಂತಾರೆ ಅಂದರೆ ಅತದ್ವ್ಯಾವೃತ್ತಿ ಲಕ್ಷಣ ಅಂತ ಕರೀತಾರೆ. ಇನ್ನೊಂದು ತಟಸ್ಥ ಲಕ್ಷಣ ಅಂತ ಹೇಳ್ತಾರೆ. ತಟಸ್ಥ ಲಕ್ಷಣ ಮುಂದೆ ಹೇಳ್ತಾರೆ ಅವರು, ಸ್ವಲ್ಪ ಹೊತ್ತು ಆ ವಸ್ತುವಿನಲ್ಲಿ ಇದ್ದು ಆ ವಸ್ತುವಿನಿಂದ ಇನ್ನುಳಿದ ವಸ್ತುಗಳನ್ನು ಬೇರ್ಪಡಿಸಿ ತಾನು ಯಾವ ವಸ್ತುವಿನಲ್ಲಿತ್ತೋ ಆ ವಸ್ತುವಿನನ್ನು ತಿಳಿಸಿ ಹೋಗುವುದು
ಇದೇನು ತಟಸ್ಥ ಲಕ್ಷಣ ಅಂತ ಕರೀತಾರೆ. ಒಂದು ವಿವರಣೆ ಮಾಡಿದಾಗ ಗೊತ್ತಾಗುತ್ತೆ. ಸ್ವರೂಪ ಲಕ್ಷಣ. ಸ್ವರೂಪ ಲಕ್ಷಣ ಅಂದರೆ ಒಂದು ದೃಷ್ಟಾಂತ ಕೊಡ್ತಾರೆ. ಸ್ವರೂಪ ಲಕ್ಷಣ ಇಲ್ಲಿ ನೋಡೋಣ, ಸುಮ್ಮನೆ 2 ಶಬ್ದ ಹೇಳಿದ್ದೀನಿ. ಸ್ವರೂಪ ಲಕ್ಷಣವು ಎಂಬಿವೆ. ದೃಗ್ರೂಪಮಾದ. ದೃಕ್ ರೂಪಮಾದ ಅಂದರೆ ಎಲ್ಲವನ್ನೂ ಅರಿಯುವ ಆತ್ಮತತ್ವ ದೃಕ್. ಅದನ್ನು ಯಾರೂ ಅರಿಯುವುದಿಲ್ಲ. ದೃಶ್ಯ ಬೇರೆ, ದೃಕ್ ಬೇರೆ. ದೃಕ್ ಅನ್ನುವುದು ಅರಿಯುವುದು, ದೃಶ್ಯ ಅರಿಸಿಕೊಳ್ಳುವುದು. ದೃಗ್ರೂಪಮಾದ ವಸ್ತುವಿನ ಆತ್ಮತತ್ವದ ಸಾಕ್ಷಾತ್ಕಾರಕ್ಕೆ ಉಪಾಯ ತ್ರಯಂ ಅಪ್ಪವು. ಆತ್ಮವು ಸಾಕ್ಷಾತ್ಕಾರ ಆಗಬೇಕು, ಅದುವೇ ನನ್ನ ಸ್ವರೂಪ ಅನ್ನುವ ಅನುಭವ ಬರಬೇಕು. ಆ ಅನುಭವಕ್ಕೆ ಸಾಕ್ಷಾತ್ಕಾರ ಅಂತ ಕರಿತೇವೆ, ಮತ್ತೇನಿಲ್ಲ. ಸಾಕ್ಷಾತ್ಕಾರ ಅಂದರೆ ಎದುರಿಟ್ಟು ನೋಡುವುದು ಅಲ್ಲ, ತನ್ನ ಅನುಭವದಿಂದ ನೋಡುವುದು. ಅನುಭವದಿಂದಲೇ ನೋಡಬೇಕಲ್ಲದೆ ನೇತ್ರಾದಿಗಳಿಂದ ಅಥವಾ ಇನ್ನುಳಿದ ಪ್ರಮಾಣಗಳಿಂದ ನೋಡಲಿಕ್ಕೆ ಆಗುವುದಿಲ್ಲ. ನೀವು ಊಟದ ರುಚಿಯ ಅನುಭವ ಯಾವುದರಿಂದ ನೋಡ್ತೀರಿ? ಯಾವ ಇಂದ್ರಿಯಗಳಿಂದ ನೋಡ್ತೀರಿ? ಅನುಭವ ಬೇರೆ, ರುಚಿ ಬೇರೆ. ಆ ರುಚಿಯ ಅನುಭವ ಬಂದಿದೆಯಲ್ಲ, ಅದನ್ನು ಯಾವುದರಿಂದ ಹೇಳ್ತೀರಿ? ಯಾವುದರಿಂದ ಅಂದರೆ ನಿಮ್ಮ ಅನುಭವದಿಂದ ನೀವು ತಿಳ್ಕೊಳ್ಬೇಕಲ್ಲ. ಹೇಳಕ್ಕಂತೂ ಬರೋದಿಲ್ಲ ಅಂತ ಈ ಪೂರ್ವದಲ್ಲಿ ಚರ್ಚೆ ಆಗಿದೆ. ಸಾಕ್ಷಾತ್ಕಾರಕ್ಕೆ ಉಪಾಯ ತ್ರಯಂ ಅಪ್ಪುದು. ಅದರಲ್ಲಿ ದೇಹಾದಿ ಅನಾತ್ಮವರ್ಗಮಂ, ನಮ್ಮ ಶರೀರವನ್ನೇ ಮೊದಲು ಮಾಡಿಕೊಂಡು ದೇಹಾದಿ ಅನಾತ್ಮವರ್ಗಮಂ, ಆತ್ಮನಲ್ಲದ ಪದಾರ್ಥಗಳನ್ನು ಈ ಶರೀರದಾಗ ಇಟ್ಕೊಡ್ರಿ ನೀವು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಆಮೇಲೆ ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಇವೆಲ್ಲವುಗಳು ಅನಾತ್ಮಗಳು, ಆತ್ಮ ಅಲ್ಲ. ಯಾಕೆ ಅನಾತ್ಮಗಳು ಅಂತ ಕೇಳಿದ್ರೆ ಹೇಳ್ತಾರೆ, ದೇಹಾದಿ ಅನಾತ್ಮ ವರ್ಗಮಂ ಯುಕ್ತಿಂ ನೇತಿಗಳಿದು. ಯಾವುದನ್ನು ನೀನು ತಿಳಿಯುತ್ತೀಯೋ, ಶಿಷ್ಯನಿಗೆ ಹೇಳ್ತಾರೆ ಗುರುಗಳು. ಯಾವುದನ್ನು ನೀನು ಅರಿಯುತ್ತೀಯೋ, ತಿಳಿಯುತ್ತೀಯೋ, ಎರಡು ಒಂದೇ ಅರ್ಥ. ಆ ತಿಳಿಸಿಕೊಳ್ಳುವ ಪದಾರ್ಥಕ್ಕಿಂತಲೂ ನೀನು ಭಿನ್ನನೂ ಆಗಿರಲಿಕ್ಕೆ ಬೇಕು. ತಿಳಿಸಿಕೊಳ್ಳುವ ಪದಾರ್ಥ ನಿನ್ನ ಸ್ವರೂಪ ಅಲ್ಲ. ಉದಾಹರಣೆ ಭಾಳ ಸಲ ಕೊಟ್ಟಿರ್ತೇವೆ. ಎಲ್ಲವನ್ನು ನೋಡುವ ಕಣ್ಣು, ಕಣ್ಣಲ್ಲಿ ಒಂದು ಕಸರು ಬಿದ್ದಾಗ ಅದನ್ನು ನೋಡಕ್ಕೆ ಬರೋದಿಲ್ಲ. ಅದಕ್ಕೆ ಇದಿನ್ನೂ ಅಭೇದ ಆಗಿಲ್ಲ. ಭೇದನ 5 ಕಡೆ ನೋಡಕ್ಕೆ ಬರೋದಿಲ್ಲ. ಎಲ್ಲ ನೋಡ್ತದ ಕಣ್ಣು, ಪರಂತು ತನ್ನಲ್ಲಿ ಕಸರು ಬಿತ್ತಂದ್ರೆ ನೋಡಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಬ್ರ ಹತ್ರ ಹೋಗ್ತಾನೆ, ನೋಡಪ್ಪ ಏನೋ ಕಸರು ಬಿದ್ದೈತೆ ಅಂತೇನೆ ಮಾಡ್ತಾನೆ. ಅಲ್ಲಿ ಎಲ್ಲ ನೋಡೋ ಕಣ್ಣು ಅದನ್ಯಾಕೆ ನೋಡಲಿಲ್ಲ ಅಂದ್ರೆ ಅತಿ ಸಮೀಪ ಆಯಿತು. ಅತಿ ಸಮೀಪವಾದ್ದರಿಂದ ಅದು ವಿಷಯ ಆಗಲಿಲ್ಲ, ತಿಳಿಯಲಿಕ್ಕೆ ಬರಲಿಲ್ಲ. ಆದರೆ ಇವನ್ನೆಲ್ಲವುಗಳನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೀಯ. ಶರೀರ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ, ಮನ, ಬುದ್ಧಿ, ಚಿತ್ತು, ಅಹಂಕಾರ ಇವನ್ನು ಮೊದಲು ಮಾಡಿಕೊಂಡು ನಾಮರೂಪ ಕ್ರಿಯಾತ್ಮಕವಾಗಿ ತೋರುವ ಜಗತ್ತೆಲ್ಲ. ಇದು ಸುಳ್ಳು ಅಂದಾಗ ಎಲ್ಲ ಸುಳ್ಳು, ಇದು ಖರೆ ಅಂದಾಗ ಎಲ್ಲ ಖರೆ. ಅದಕ್ಕೆ ಇದನ್ನು ಮೊದಲು ಸುಳ್ಳು ಅಂತ ಹೇಳಿಬಿಟ್ರೆ ಆಯ್ತಲ್ಲ. ಉಳಿದು ಸುಳ್ಳು ಅಂತ ಹೇಳೋ ಕೆಲಸದೇ ಇಲ್ಲ. ಇದು ಸುಳ್ಳು ತೋರ್ತದ, ಇರುವಿಕೆ ಇಲ್ಲ. ಸುಳ್ಳು ಅಂದ್ರೇನು? ತೋರ್ತದ, ಇರುವಿಕೆ ಇಲ್ಲ. ಇದು ಯುಕ್ತಿ. ಮತ್ತೇನು ಯುಕ್ತಿ ಅಂದ್ರೇನು? ತೋರ್ತದ, ಇರುವಿಕೆ ಇಲ್ಲ. ಇದುವೇ ಯುಕ್ತಿ. ಯುಕ್ತಿಯಂ ನೇತಿಗಳೆದು, ಇದು ನೀನಲ್ಲ. ನೇತಿಗಳೆದು ಅಂದ್ರೇನು? ಇದು ನಿನ್ನ ಸ್ವರೂಪವೂ ಅಲ್ಲ. ನೇತಿಗಳಿದು, ನೀನು ತಿಳಿಯುವವನು. ಇವು ತಿಳಿಸಿಕೊಳ್ಳತಕ್ಕಂತಹ ಪದಾರ್ಥಗಳು. ಇವು ನಿನಗಿಂತಲೂ ಭಿನ್ನವಾಗಿವೆ. ಅವೇ ಅನಾತ್ಮಗಳು. ನೀನು ಆತ್ಮಸ್ವರೂಪನು. ನೇತಿಗಳಿದು ಉಳಿದ ಆತ್ಮನನ್ನು ಅರುಹಿಪದೆ. ಯಾವುದು ನೇತಿಗಳಿಯಲಿಕ್ಕೆ ಬರುವುದಿಲ್ಲವೋ ಅದು ಶೇಷ, ಉಳಿತು. ಅದನ್ನು ತಿಳಿಸುವುದೇ ತದ್ವ್ಯಾವೃತ್ತಿ ಲಕ್ಷಣ. ಆತ್ಮನಲ್ಲದನ್ನು ನೇತಿಗಳೆದು ಯಾವುದನ್ನು ನೇತಿಗಳೆಯಲಿಕ್ಕೆ ಬರುತ್ತದೆಯೋ ಅದೆಲ್ಲವನ್ನು ನೇತಿಗಳೆದು ಮೌನ ಆಗ್ತದೆ. ಶಾಸ್ತ್ರ ಗುರುಗಳು ಕೂಡ ಮೌನ ಆಗ್ತಾರೆ. ಮತ್ತು ಇಲ್ಲೇನು ಅಭಿಪ್ರಾಯ ಅಂದ್ರೆ, ನಿನ್ನ ಸ್ವರೂಪದ ಅನುಭವ ನಿನಗೇ ಸಾಧ್ಯ ಅಲ್ಲದೆ ಇನ್ನೊಬ್ಬರು ನಿನ್ನನ್ನು ನಿನ್ನ ಅನುಭವದಲ್ಲಿ ಒಯ್ದು ಕೂರಿಸಲಿಕ್ಕೆ ಆಗುವುದಿಲ್ಲ. ನಿನ್ನ ಸ್ವರೂಪದಲ್ಲಿ ನಿನ್ನನ್ನು ನಿಲ್ಲಿಸುವುದಕ್ಕೆ ಆಗುವುದಿಲ್ಲ. ಯಾಕೆ? ನಿನ್ನ ಸ್ವರೂಪ ಬಿಟ್ಟು ಬೇರೆ ಬಂದೇ ಇಲ್ಲ. ಒಂದೇಳಿ ಬಂದಿದ್ರೆ ಹೋದಲ್ಲಿ ಕೆಡ್ತಿದ್ದಿ, ಬಂದಂಗಾಗಿ
ಶರೀರದಲ್ಲಿ ಬಂದಂಗಾಗೈತಿ, ಬಂದಿಲ್ಲ. ಬಂದಂಗಾಗಿದ್ರೆ ಅದನ್ನ ಬಿಡ್ಸಕ್ಕೆ ಬಂದಿದ್ರೆ ಯಾರು ಬಿಡ್ಸಕ್ಕಾಗಿತ್ತು? ಬಂದಂಗಾಗೈತಿ, ಬಿಡ್ಸಕ್ಕೆ ಬರ್ತದೆ. ಒಂದು ವೇಳೆ ಬಂದಿದ್ರೆ ಬಿಡ್ಸಕ್ಕೆ ಬರ್ತದೆ. ಪುರೋಹಿತ ಮದುವೆಯ ಸಂದರ್ಭದಲ್ಲಿ ಗಂಡ ಹೆಂಡತಿ ಮ್ಯಾಲ ಹೊಚ್ಕೊಂಡಿರ್ತಾವಲ್ಲ, ಅವ್ರು ಕೆಟ್ಟಕ್ಕೂ ಗಂಟು ಹಾಕ್ತ. ಅದೆಂತ ಗಂಟ? ಗ್ರಮ್ ಗಂಟ. ಒಂದು ವೇಳೆ ಆ ಗಂಟು ಬಸಿಬೇಕಂದ್ರೆ ಗಂಡನ ಆಸ್ತಿಯಾಗಿ ಪಾಲ್ಬೇಕು. ಅಂದ್ರೆ ಹೆಂಡತಿ ಬ್ಯಾಡ ಅಂದ್ರೆ ಹೆಂಡತಿ ಆಸ್ತಿ ಏನ್ರ ಇದ್ರೆ ಗಂಡಕ್ಕೆ ಪಾಲ್ಬೇಕು. ಇದು ಗಂಟು, ಬ್ರಹ್ಮ ಗಂಟ. ಹಂಗೆ ಶರೀರದಲ್ಲಿ ಒಂದು ವೇಳೆ ಆತ್ಮ ಕೂಡಿದ್ದರೆ ಬಿಡ್ಸಾಕ್ ಬರ್ತೈತೆ, ನಾವು ಬಿಡ್ಸಾಕ್ ಬರೋದಿಲ್ಲ. ಬ್ರಹ್ಮಕ ಆದರೆ ಗಂಟು ಹಾಕಿದಂಗಾಗಿ ವಿದ್ಯತೆ ಹೃದಯ ಗ್ರಂಥಿ ಚಿಂತ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ನಂತರ ಹೇಳ್ತೇವೆ ಹೃದಯ ಗ್ರಂಥಿ ವಿದ್ಯತೆ. ಆತ್ಮ ಅಹಂಕಾರ ಎರಡರ ಅಧ್ಯಾಸ. ಅಹಂಕಾರದ್ದು ಆತ್ಮನಲ್ಲಿ, ಆತ್ಮನದು ಅಹಂಕಾರ. ಆತ್ಮನದು ಸಂಬಂಧ ಅಧ್ಯಾಸ, ಅಹಂಕಾರದ್ದು ಸ್ವರೂಪ ಅಧ್ಯಾಸ. ಗೊತ್ತದ ಅಲ್ಲಿ ಪ್ರಕ್ರಿಯೆ ಗೊತ್ತಿರ್ಬೇಕು. ಸ್ವರೂಪ ಅಧ್ಯಾಸ, ಆತ್ಮನದು ಸಂಬಂಧ ಅಧ್ಯಾಸ. ಅಧ್ಯಸ್ಥವಾದ ಪದಾರ್ಥ ಸುಳ್ಳು, ಅಧ್ಯಸ್ಥವಾದ ಪದಾರ್ಥ ಸುಳ್ಳು. ಅಹಂಕಾರದ ಅಧ್ಯಾಸ ಆತ್ಮನಲ್ಲಿ ಸ್ವರೂಪ ಅಧ್ಯಾಸ ಆಗಿದೆ, ಅದಕ್ಕದು ಸುಳ್ಳು. ಅದ ಅಹಂಕಾರದಲ್ಲಿ ಆತ್ಮನ ಅಧ್ಯಾಸ ಆಗೈತೆ ಅಂದ್ರೆ ಸ್ವರೂಪ ಅಧ್ಯಾಸ ಅಲ್ಲ, ಮತ್ತೇನು ಅಧ್ಯಾಸ? ಸಂಬಂಧ ಅಧ್ಯಾಸ. ಅದು ಕಲ್ಪಿತ ತಾದಾತ್ಮ ಸಂಬಂಧ ಅಧ್ಯಾಸ. ಅದಕ್ಕೊಂದು ಮತ್ತೆ ವಿಶೇಷ ಕೊಟ್ಟಾರ ಹಿರಿಯರು. ಬರೀ ತಾದಾತ್ಮ ಸಂಬಂಧ ಅಂದಿಲ್ಲ. ಪ್ರತಿಯೊಂದು ವಸ್ತು ತಾದಾತ್ಮ ಸಂಬಂಧದಿಂದ ತನ್ನಲ್ಲಿ ತಾನು ಇರುತ್ತದೆ. ಈ ಪುಸ್ತಕ ತನ್ನಲ್ಲಿ ತಾನು ತಾದಾತ್ಮ ಸಂಬಂಧದಿಂದ ಇದೆ. ಘಟ ತಾದಾತ್ಮ ಸಂಬಂಧದಿಂದ ತನ್ನಲ್ಲಿ ತಾನು ಇದೆ. ಅದಕ್ಕೆ ಘಟ ಪಟೋನ, ಪಟ ಘಟೋನ ಅಂದಾಗ ಘಟ ಪಟ ಅಲ್ಲ, ಪಟ ಘಟ. ಪ್ರತಿಯೊಂದು ವಸ್ತು ತನ್ನಲ್ಲಿ ತಾನು ತಾದಾತ್ಮ ಸಂಬಂಧದಿಂದ ಇರ್ತದೆ ಅಂತಿದ್ರೆ ಅರ್ಥ. ಈಗ ಆತ್ಮನ ಕಲ್ಪಿತ ತಾದಾತ್ಮ ಸಂಬಂಧ ಅಧ್ಯಾಸ ಆಗೈತೆ. ಅಹಂಕಾರದಲ್ಲಿ ಕಲ್ಪಿತ ತಾದಾತ್ಮ ಸಂಬಂಧ ಅಧ್ಯಾಸ ಅಂದ್ರೆ ಅಹಂಕಾರವೇ ಆತ್ಮ ಅನ್ನುವಂತೆ ಕಾಣ್ತೀನಿ. ಇಷ್ಟು ಹೇಳಕ್ ಕಾರಣ ಏನು? ಅಹಂಕಾರವೇ ಆತ್ಮ ಅನ್ನುವಂತೆ ಕಾಣ್ತದೆ. ನೋಡಿದೆ ಎಲ್ಲದ್ರಾಗೂ ಇದೆ ಅಲ್ಲ. ಅಹಂಕಾರ ನಾನು ನೋಡೀನಿ, ನಾನು ಹೇಳಿನಿ, ನಾನೇ ಕೇಳೀನಿ, ನಾನು ಬಂದೆ, ನಾನೇ ಬಂದೆ, ನಾನೇ ಕೊಟ್ಟೆ, ನಾನೇ ತಗೊಂಡೆ, ಇದೆಲ್ಲ ನಾನೇ 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 ಅನ್ನೋದು ಅಹಂಕಾರ. ಈ ಅಹಂಕಾರ ಜಡ. ಜಡವಾದ ಅಹಂಕಾರಕ್ಕೆ ಹೆಂಗೆ ಮಾತನಾಡ್ಲಿಕ್ಕೆ ಹೆಂಗೆ ಬಂತು ಅಂತ ಕೇಳಿದ್ರೆ ಆತ್ಮನ ಸಂಬಂಧದ ಅಭ್ಯಾಸ ಆಗಿದೆ. ಅಂದ್ರೆ ಆತ್ಮನ ಛಾಯೆ ಅದರಲ್ಲಿ ಮೂಡಿದೆ. ಇಷ್ಟೇ ಅದರ ಅರ್ಥ. ಛಾಯೆ ಸೂರ್ಯನ ಬೆಳಕು ಕನ್ನಡಿಯಲ್ಲಿ ಮೂಡಿದಂತೆ ಅಹಂಕಾರದಲ್ಲಿ ಆತ್ಮನ ಬೆಳಕು, ಆತ್ಮನ ಸ್ವರೂಪ ಮೂಡಿದಂಗಾಗೈತೆ. ಮೂಡಿಲ್ಲ ಮತ್ತದು ಮೂಡಿದೆ ಅಂತ ಹೇಳ್ತಿರ್ತೇವೆ ಸಾಕು. ಇದು ಸಂಬಂಧ ಅಭ್ಯಾಸ, ಕೇವಲ ಸಂಬಂಧ ಇದೆ. ಆತ್ಮ ಪರಿಪೂರ್ಣದ್ದ, ಪರಿಚ್ಛಿನ್ನ ಅಲ್ಲ. ಅಹಂಕಾರ ಪರಿಚ್ಛಿನ್ನ ಇದೆ, ಅಹಂಕಾರ ಪರಿಚ್ಛಿನ್ನ ಇದೆ. ಅಹಂಕಾರದಲ್ಲಿ ಆತ್ಮನ ಸ್ವರೂಪ ಅಧ್ಯಾಸ ಆಗೋದಿಲ್ಲ. ಯಾಕಂತ ಕೇಳಿದ್ರೆ ಆತ್ಮ ದೊಡ್ಡವ, ಅಹಂಕಾರ ಚಿಕ್ಕದು, ಅಧ್ಯಾಸ ಆಗೋದಿಲ್ಲ. ಆತ್ಮನಲ್ಲಿ ಅಹಂಕಾರದ ಅಧ್ಯಾಸ ಆಗೈತೆ. ಆತ್ಮ ದೊಡ್ಡವ, ಅಹಂಕಾರ ಪರಿಚ್ಛಿನ್ನ, ಅಧ್ಯಾಸ ಆಗೈತೆ. ಹಾಗಾಗಿ ಇಲ್ಲಿ ಆತ್ಮನ ಅಧ್ಯಾಸವನ್ನು ಅಹಂಕಾರದಲ್ಲಿ ಹೇಗೆ ಹೇಳೋದು ಅಂದ್ರೆ ಕೇವಲ ಕಲ್ಪಿತ ತಾದಾತ್ಮ ಸಂಬಂಧ ಅಧ್ಯಾಸ ಅಂತ ಹೇಳೋದು. ಹೀಗಾದಾಗ ಎಲ್ಲ ನಾನೇ ಮಾಡಾವಂತ ಅಹಂಕಾರ ಸಿಗಿದಾಡ್ತದೆ. ಅಹಂಕಾರ ಸಿಗಿದಾಡ್ತದೆ. ಆತ್ಮನು ಅಭಿಪದೇ ಅತದ್ವ್ಯಾವೃತ್ತಿ ಲಕ್ಷಣ. ಅಹಂಕಾರವೂ ನೀನಲ್ಲ, ಅದನ್ನು ಅರಿಯುವುದರಿಂದ ಇನ್ನು ಉಳಿದೆಲ್ಲ ತಗೊಂಡ್ಬಿಡ್ತು. ನೀನಲ್ಲ. ಅತದ್ವ್ಯಾವೃತ್ತಿ ಲಕ್ಷಣವು ಎನಿಸುವುದು, ಲಕ್ಷಣಂ ಎನಿಸುವುದು. ಇನ್ನೊಂದು ಹೇಳ್ತಾರೆ, ಶಾಖಾಗ್ರದಲ್ಲಿ ಚಂದ್ರನು ಇಪ್ಪನು ಎಂಬಂತೆ ಭೂತಾದಿ ಜಗತ್ ಕಾರಣತ್ವದಿಂದ ಆತ್ಮನನು ಅರುಹಿಪುದೇ ತಟಸ್ಥ ಲಕ್ಷಣಂ ಎನಿಸುವುದು. ದೃಷ್ಟಾಂತ ಏನು ಕೊಟ್ಟಾಗ ಕಾಕವ ದೇವದತ್ತ ಬೃಹಂ ಅಂತ ಕೊಟ್ಟಾಗ ದೃಷ್ಟಾಂತ. ಅದ್ರ ದೃಷ್ಟಾಂತ ಗೊತ್ತಾಗಲಿ, ಆಮೇಲೆ ಬ್ಯಾಕ್ತಂತಾನ ಗೊತ್ತಾಗ. ದೇವದತ್ತನ ಮನೆ ಹಿಡ್ಕೊಂಡು ಬಂದ ಯಾವನೋ ಒಬ್ಬ. ಒಬ್ಬ ಆಪ್ತ ಪುರುಷನ್ ಕೇಳ್ತಾನ, ಏನ್ರಿ ಈ ಏರಿಯಾದಲ್ಲಿ ದೇವದತ್ತನ ಮನೆ ಐತಂತ ಎಲ್ಲಿದೆ? ಇಷ್ಟು ಅನ್ನೋದಕ್ಕ ಆ ಮನೆ ಮೇಲೆ ಒಂದು ಕಾಯಿ ಕೂತಿತ್ತು.
ತೋರಿಸ್ತಾನ. ಕಾಗೆ ಕುಳಿತತೆ ದೇವದತ್ತನ ಮನೆ ನೋಡಿದಲ್ಲ. ಎಷ್ಟು ನೋಡ್ಬಾರ್ದು, ಆ ಕಾಗೆ ಹಾರಿ ಹೋಯ್ತು. ಕಾಗೆ ಹಾರಿ ಹೋಯ್ತು. ಆದ್ರೆ ಅದೇನು ಮಾಡಿತು, ದೇವದತ್ತನ ಮನೆಗಿಂತಲೂ ಭಿನ್ನವಾದ ಮನೆಗಳನ್ನು ಬೇರ್ಪಡಿಸಿ ದೇವದತ್ತನ ಮನೆಯನ್ನು ತೋರಿಸಿ ಅದು ಹೋಯಿತು ಕಾಗೆ. ಇದು ದೃಷ್ಟಾಂತ. ಇಲ್ಲಿ ಮಾಯಾ ಸಬಲಿತ ಬ್ರಹ್ಮ ಅಂತ ಕರಿತೇವೆ. ಜಗತ್ತನ್ನು ಸೃಷ್ಟಿ ಮಾಡುವಾಗ ಮಾಯಾ ಸಬಲಿತ ಬ್ರಹ್ಮ. ಈ ಜಗತ್ತಿಗೆ ಪರಮಾತ್ಮನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳಿದೆ. ಹೇಳಿದರೆ ಇದನ್ನು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ ಹೇಳಿದ್ದೇವೆ. ಅಭಿನ್ನ ಅಂದ್ರೆ ಈ ಜಗತ್ತಿನಾಗ ಇದ್ದಾನಂತ ಆಯ್ತಾ. ತತ್ವ ಸೃಷ್ಟ ತದೇವ ಅನುಪ್ರವೇಶ ಶ್ರುತಿ ಎಲ್ಲ ಹೇಳಿ ಆಗೈತಿ. ಇದನ್ನು ಸೃಷ್ಟಿ ಮಾಡಿ ಇದರಾಗ ಪ್ರವೇಶ ಮಾಡಿದ ಅಂತ ತಮಾಷೆ ಇಲ್ಲ. ಹಾಗಿರ್ಲಿಲ್ಲ ಆತ್ಮ ಮೊದಲ ಮನೆ ಕಟ್ಟಿದ ಮೇಲೆ ಆಕಾಶ ಒಳಗೆ ಹೋಗ್ತೇನೆ ಮೊದಲೇ ಇತ್ತು. ಆಗ ಆತ್ಮ ಅಲ್ಲಿ ಇದ್ದ. ತಿಳ್ಸಾಕ ಏನು ಹೇಳಿದ್ರು, ಈ ಜಗತ್ತನ್ನು ಸೃಷ್ಟಿ ಮಾಡಿದ, ಈ ಜಗತ್ತು ಜಡವಾಗಿತ್ತು, ತಾನು ಅದರಲ್ಲಿ ಪ್ರವೇಶ ಮಾಡಿದ ಜೀವ ರೂಪದಿಂದ ಅಂತ ತಿಳಿಸುವ ಅಭಿಪ್ರಾಯವಲ್ಲದೆ ಪರಮಾತ್ಮ ಪರಿಚ್ಛನ್ನ ಮೊದಲು ಹೊರಗಿದ್ದ, ಆಮೇಲೆ ಹೊರಗೆ ಬಂದ ಅನ್ನೋದಕ್ಕೇನೆ ಇಲ್ಲ. ಯಾವಾಗಲೂ ಆಕಾಶವು ಒಂದೇ ತೆರನಾಗಿ ಇರುವಂತೆ ದೃಷ್ಟಾಂತ. ಆತ್ಮ ಯಾವಾಗಲೂ ಎಲ್ಲ ಕಡೆಗೂ ಕೂಡ ಇದ್ದಾನೆ ಅಂತ ಇದರ ಅರ್ಥ. ಇದೇನು ಮಾಡ್ತದ, ಇಷ್ಟು ಅರ್ಥ ಮಾಡಿಕೊಟ್ರು ಮೊದಲು. ತತ್ವ ಸೃಷ್ಟವಾದ ದೇವಾನುಪ್ರಾವೇಶ ಅಂತದ್ದು ಎಲ್ಲ ಯಾಕೆ ಹೇಳಿದ್ದೇವೆ ಅಂದರೆ ತಿಳಿಸುವ ದೃಷ್ಟಿಯಿಂದ ಹೇಳಿದ್ದೇವೆ. ಈಗ ಆ ಮಾಯಾ ಸಂಬಂಧ ಇದೆಯಲ್ಲ ಆತ್ಮನಲ್ಲಿ, ಅದು ಎಷ್ಟೊತ್ತು ಇರ್ತದೆ ಅಂತ ಕೇಳಿದರೆ, ನಮ್ಮ ದೃಷ್ಟಿಯಲ್ಲಿ ಅದು ಬಹಳ ದಿನ ಇದ್ದಂಗೆ ಆಗಿರಬಹುದು. ಆದರೆ ಪರಮಾತ್ಮನ ದೃಷ್ಟಿಯಲ್ಲಿ ಒಂದು ಕ್ಷಣ ಮಾತ್ರ ಇರ್ತದೆ, ಒಂದೇ ಒಂದು ಕ್ಷಣ. ನೀನೊಲೆಯದ ಫಲ ನಿಮಿಷವು ನನಗೆ ಹಲವಾರು ವರ್ಷಗಳು, ನೀನೊಲೆಯದ ನಿಮಿಷವು ನನಗೆ ಹಲವಾರು ವರ್ಷಗಳು, ನಾನು ಎಂತೂ ಉಳಿವೇನೆ ಎಲೆ ದೇವ. ಇದನ್ನು ಇಟ್ಕೊಂಡು ಒಂದು ಪದ್ಯ. ನೀನು ಒಲೆಯದ ನಿಮಿಷವು ಒಂದು ನಿಮಿಷ, ನನಗೆ ಹಲವಾರು ಯುಗಗಳು, ಹಲವಾರು ವರ್ಷಗಳು. ಆ ಪರಮಾತ್ಮನ ಆಯುಷ್ಯಕ್ಕೂ ನಮ್ಮ ಆಯುಷ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಹೇಳಲೇನ ಎಷ್ಟು ವ್ಯತ್ಯಾಸ ಇದೆ ಅಂತ. ಕಲಿಯುಗಕ್ಕೆ 4,32,000 ವರ್ಷ ಆಯುಷ್ಯ. ಈಗ ಲೆಕ್ಕ ಮಾಡ್ಕೊಂಡು ಹೋಗ್ರಿ, ಪ್ರತಿ ಇದಕ್ಕೆ 4,32,000 ಖರ್ಚು ಮಾಡ್ಕೊಂಡು 43,20,000 ವರ್ಷ ಆಯುಷ್ಯ. 4 ಯುಗಗಳ ಕೂಡಿ ಎಷ್ಟು? 43,20,000 ವರ್ಷ ಆಯುಷ್ಯ. ಇದು ಒಂದು ಕಲಿಯುಗ, ಇದು ಚತುರ್ಯುಗ. ಇದಕ್ಕೆ ದಿವ್ಯ ಯುಗ ಅಂತ ಕರಿತೇವೆ ಅಂತ ಇಟ್ಕೊಂಡು. ಇದು 1000 ಸಲ ತಿರುಗಿದ ಮೇಲೆ ನಿಜವಾಗಿ ದಿವ್ಯ ಯುಗ. ಇದು 1000 ಸಲ ತಿರುಗಿದ ಮೇಲೆ ಅದು ದಿವ್ಯ ಯುಗ. ಇಷ್ಟು 1000 ಸಲ ತಿರುಗಿದಾಗ ಎಷ್ಟಾಗಿರ್ಬೋದು ನೀವು ಲೆಕ್ಕ ಹಾಕೊಂಡು. 4,32,000ಕ್ಕೆ ಅಲ್ಲ, 43,20,000ಕ್ಕೆ 1000 ಅಂಕಿ ಇಟ್ಟ ಗುಣಾಕಾರ ಮಾಡ್ರಿ. ಹಿಂದೆ ಮೊಬೈಲ್ ಬಂದವ ನಿಮ್ಮ ಕೈಯಾಗ ಮೊಬೈಲ್ ಮಾಡ್ರಿ. ಅದರ ಬ್ರಹ್ಮನಿಗೆ ಒಂದು ಆಗಲ್ಲ. ರಾತ್ರಿಗೂ ಇಷ್ಟ. ಅವನಿಗೆ 100 ವರ್ಷ ಆದ್ರೆ ಅವನ ಆಯುಷ್ಯ ಮುಗಿದ್ರೆ ವಿಷ್ಣುವಿಗೆ ಒಂದು ಆಗಲ್ಲ. ಆ ವಿಷ್ಣುವಿನ ರಾತ್ರಿ ಹಗಲು ಅವು 100 ವರ್ಷ ಆಗ್ಬೇಕು, 360 ದಿನ ಆಗ್ಬೇಕು. ಅದು ಇನ್ನೊಬ್ಬದನ್ನೆಲ್ಲ ಮೇಲೆ ಕೈಲಾಸಾಧಿಪತಿ, ಅವನಿಗೆ ಒಂದು ಹಾಗೆ. ಮತ್ತು ನೀನು ಒಲೆಯದ ನಿಮಿಷವೇ ಹಲವು ವರ್ಷವು ಆನಂದ ಉಳಿವೇನು ಇಲ್ಲ ದೇವ. ಅವನು ಒಂದು ನಿಮಿಷ ನಮಗೆ 8 ವರ್ಷಗಳಾಗ್ತಾವೆ, 8 ಕೋಟಿ ಜನ್ಮಗಳಾಗ್ತಾವ ಬರ್ತಿಲ್ಲ. ಆಯುಷ್ಯ, ದೇವತೆಗಳ ಆಯುಷ್ಯಕ್ಕೂ ನಮ್ಮ ಆಯುಷ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕಾಗಿ ದೇವತೆಗಳ ಆಯುಷ್ಯ ಒಂದು ಕ್ಷಣ ಅಷ್ಟೇ. ಆತ್ಮನಲ್ಲಿ ಮಾಯೆ ಇರುವುದು ಒಂದೇ ಒಂದು ಕ್ಷಣ ಅವನ ದೃಷ್ಟಿಯಿಂದ. ನಮ್ಮ ದೃಷ್ಟಿಯಿಂದ ಅನಂತ ಯುಗಗಳು ನಮ್ಮ ದೃಷ್ಟಿಯಿಂದ. ಅದಕ್ಕೆ ಹೇಳ್ತಾರೆ ತಟಸ್ಥ ಲಕ್ಷಣ ಹೇಳ್ತಾ ಇದ್ದಾರೆ. ಈ ಮಾಯ ಇದೆಯಲ್ಲ, ಕಲ್ಪಿತ ಮಾಯೆ ಪರಮಾತ್ಮನಲ್ಲಿ ಎಷ್ಟೊತ್ತು ಇರ್ತದೆ ಅಂತ ಕೇಳಿದ್ರೆ, ಆ ಕಾಗೆ ಕುಳಿತು ಎದ್ದು ಹೋದಂತೆ ಪರಮಾತ್ಮನೇ ಜಗತ್ತಿಗೆ ಕಾರಣ. ಮುಗಿತಷ್ಟೇ. ಒಮ್ಮೆ ಜಗತ್ತಿಗೆ ಕಾರಣ ಆಯಿತು, ಎದ್ದು ಹೋಗಿಬಿಡ್ತು. ಮಾಯ ಇಲ್ಲ ಅಂತ ನಿಶ್ಚಯ. ಎದ್ದು ಹೋಯ್ತು ಅಂದ್ರೇನು? ಅದರಿಂದ ಹುಟ್ಟಿದ ಜಗತ್ತು ತೋರ್ತದೆ. ಯಾರಿಗೆ? ಅಜ್ಞಾನಿಗಳಿಗೆ. ಜ್ಞಾನಿಗಳಿಗಂತೂ ತೋರುವುದಿಲ್ಲ. ತೋರಿದ್ರು ಕೂಡ ಬಾಧಿತ ಅನುವೃತ್ತಿಯಿಂದ ತೋರ್ತದೆ ಅಂತ ಒಂದು ಸಮಾಧಾನಕರವಾದ ಬಹುಮಾನ ಇದು.
ಬಾಧಿತ ಅನುವೃತ್ತಿಯಿಂದ ತೋರುತ್ತದೆ. ಬಾಧಿತ ಅನುವೃತ್ತಿ ಅಂದ್ರೇನು? ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿಯಾಗಿತ್ತು, ಹೋಗಿ ನೋಡಿದ ತಗೊಳಕ್ಕೆ ಆಸೆ ಹುಡುಕ್ ಮನುಷ್ಯ, ಮತ್ತು ಆಸೆ ಇದ್ದಾವ ಅಲ್ಲೇ ಹೋಗ್ತಾನೆ. ಬಂದಿತ್ತು ಕಪ್ಪೆ ಚಿಪ್ಪತ್ತಿ ಇಷ್ಟು ಬೆಳೆದೈತಿ, ಅದು ತಗೊಳಕ್ಕೆ ಹೋಗ್ತಾನೆ. ನಾವು ಆಸೆ ಇದ್ದಾವ ಹೋಗುದಿಲ್ಲ. ಯಾವ ಆಸೆ ಇದ್ದಾಗ ಆಸೆ ಇದೆಯಲ್ಲ ಯಾವಾಗ ಅವ್ನು ಹೋಗ್ತಾನೆ, ಹೋಗಿ ನೋಡ್ತಾನು ಕಪ್ಪೆ ಚಿಪ್ಪು. ತಿರುಗಿ ಬಂದ, ಎಲ್ಲಿ ನಿಂತಿದ್ದ ಅಲ್ಲಿಂದ ನೋಡಿದ, ಮತ್ತು ಬೆಳ್ಳಿ ಅಂತ ಕಾಣ್ತದೆ. ಆದರೆ ಈಗ ಏನಾಯಿತು? ಬೆಳ್ಳಿ ಅಲ್ಲ. ಇದುವೇ ಬಾಧಿತ ಅನುವೃತ್ತಿ, ಮತ್ತೇನಿಲ್ಲ. ಜಗತ್ತು ಇದ್ದಂಗೆ ಕಾಣ್ತದೆ. ಯಾರಿಗೆ? ತತ್ವಜ್ಞಾನಿಗೆ. ಇಲ್ಲ, ಜಗತ್ತು ಇಲ್ಲ, ಬೆಳ್ಳಿ ಇಲ್ಲ, ಇದ್ದಂಗೆ ಕಾಣ್ತದೆ. ಬೆಳ್ಳಿ ಇದ್ದಂಗೆ ಕಾಣ್ತಿಲ್ಲ ಅವಾಗ. ಆದ್ರೆ ಈ ಸಲ ನೋಡ್ತಾನೆ ಅವ ಹೋಗೋದಿಲ್ಲ. ಅದಕ್ಕೆ ಬಾಧಿತ ಅನುವೃತ್ತಿಯಿಂದ ಜಗತ್ತನ್ನು ನೋಡುತ್ತಾರೆ ತತ್ವಜ್ಞಾನಿಗಳು ಅಂತ ಒಂದು ಅರ್ಥ. ಇದು ತಿಳಿಸುವ ದೃಷ್ಟಿಯಿಂದ. ಇಲ್ಲ ಅಂದ್ರೆ ಅವನ ದೃಷ್ಟಿಯಲ್ಲಿ ಜಗತ್ತು ಇಲ್ಲವೇ ಇಲ್ಲ, ಅವನ ಶರೀರವೇ ಇಲ್ಲ, ಜಗತ್ತು ಹೆಂಗಿರ್ತದ್ರಿ? ನಾನೇ ಬ್ರಹ್ಮ ಅಂತ ನಿಶ್ಚಯ ಮಾಡಿದಾಗ ಅವನಿಗೆ ಶರೀರ ಐತೇನ ಅಂದ್ರೆ ಇಲ್ಲ. ಪ್ರಾರಬ್ಧ ಕರ್ಮ ಕೂಡ ತತ್ವಜ್ಞಾನಿಗೆ ಹೇಳಕ್ ಬರೋದಿಲ್ಲ. ಮುಮುಕ್ಷಗಳ ದೃಷ್ಟಿಯಿಂದ ತತ್ವಜ್ಞಾನಿಗೂ ಪ್ರಾರಬ್ಧ ಕರ್ಮ ಹೇಳಿದ್ದಾರೆ. ಬಾಪು ವಿಧಿ ನಡೆಗೆ ಬಲ್ಲಿದರು ಬೇರಾರುಂಟು, ರೂಪ ಗೆಲಿಸಿದೆ ಮಹಾ ಮಹಿಮರೆಲ್ಲರನು ಅನ್ನುವಂತಹ ಪದ್ಯದಲ್ಲಿ ತತ್ವವೇತ್ತರಿಗೂ ಕೂಡ ವಿಧಿ ಕಾಡೈತೆ ಅಂತ ಬರ್ತಾರೆ. ಅಂದ್ರೆ ಶರೀರದ ದೃಷ್ಟಿಯಿಂದ ಹೇಳಿದಾರಲ್ಲದೆ ಮುಮುಕ್ಷುಗಳಿಗೆ ಆತ್ಮನ ದೃಷ್ಟಿಯಿಂದ ಹೇಳಿಲ್ಲ. ಅಂತೂ ಆ ತತ್ವಜ್ಞಾನಿಗೆ ಪ್ರಾರಬ್ಧ ಬಿಟ್ಟಿಲ್ಲ ಅಂದ್ರೆ ನಿಮ್ಗೆ ಹಂಗೆ ಬಿಟ್ಟಿದ್ರು ಅಂತ ಇದ್ರ ಅರ್ಥ. ಇಲ್ಲಿ ಮುಮುಕ್ಷುಗಳಿಗೆ ಅನ್ವಯ ಮಾಡ್ಬೇಕಾಗೈತಿ. ಅವನಿಗೆ ಪ್ರಾರಬ್ಧ ಬಿಟ್ಟಿಲ್ಲ, ನಿಮಗೆ ಪ್ರಾರಬ್ಧ ಬಿಡ್ತದೆ ಏನ? ಪ್ರಾರಬ್ಧ ಬಿಡುವುದಿಲ್ಲ, ಪ್ರಾರಬ್ಧ ಬಿಡುವುದಿಲ್ಲ ಅಂತ ಇವರನ್ನು ಎಚ್ಚರಿಸುವುದಕ್ಕಾಗಿ ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಮೂಢತ ಹೇಳ್ರಿ. ಅಜ್ಞಾನವೆಂಬುವನಿದ್ರಿಂದ ಹೇಳ್ರಿ, ಏನು ಮಾಡಕ್ಕೆ ಬಂದಿದ್ದೆ ಅನ್ನೋದನ್ನು ನೆನಪು ಮಾಡಿಕೊಳ್ರಿ. ಜಾಗ್ರತ ಏನು ಮಾಡಕ್ಕೆ ಬಂದಿರಿ? ಕೇವಲ ಹೊಲ ಮನೆ ಮಾಡಕ್ಕೆ ಬಂದೇರ? ಕೇವಲ ನೌಕರಿ ಮಾಡಕ್ಕೆ ಬಂದೇರ? ಇಲ್ಲ, ನಿಮ್ಮನ್ನು ನೀವು ತಿಳಿಯಲಿಕ್ಕೆ ಬಂದಿದ್ದೀರಿ ಅಂತ ಶಾಸ್ತ್ರ. ಎಲ್ಲರಿಗೂ ಕೂಡ, ಹೇಳೋರಿಗೆ ಕೇಳೋರಿಗೆ ಎಲ್ಲರಿಗೂ ಕೂಡ ಇರು. ನಿಮ್ಮನ್ನು ಅನುಗ್ರಹ ನಿಮಗೂ ಅಂತ ಅನ್ಕೊಂಡಿರಿ. ಶಾಸ್ತ್ರ ಏನು ಹೇಳ್ತದೆ? ನಿನ್ನನ್ನು ನೀನು ತಿಳಿ ಅಂತ ಹೇಳ್ತದೆ. ಅದೆಲ್ಲರಿಗೂ ಅನ್ವಯ. ಹೀಗಾಗಿ ಮಾಯೆ ಪರಮಾತ್ಮನಲ್ಲಿ ಎಷ್ಟು ಹೊತ್ತು ಇರುತ್ತದೆ? ಒಂದೇ ಒಂದು ಕ್ಷಣ, ಒಂದೇ ಒಂದು ಕ್ಷಣ. ಅವನ ದೃಷ್ಟಿಯಿಂದ ಅದೆಲ್ಲ ಹೇಳಿ ಆಯ್ತಲ್ಲ ವಿಷಯ. ಒಂದೇ ಒಂದು ಕ್ಷಣ. ಇದು ತಟಸ್ಥ ಲಕ್ಷಣ. ಏನು ಮಾಡಿತು? ಆತ್ಮನು ಜಗತ್ತಿಗೆ ಕಾರಣ ಅನ್ನುವುದನ್ನು ಹೇಳಿ ಹೋಯ್ತು, ಎದ್ದೋಯ್ತು. ಇಲ್ಲಿ ಪರಮಾತ್ಮನೇ ಜಗತ್ತಿಗೆ ಕಾರಣ ಅನ್ನುವುದನ್ನು ತಿಳಿಸಿ ಎದ್ದೋಯ್ತು. ಯಾಕಂದ್ರೆ ಮತವಾದಿಗಳು ಏನೇನೋ ಹೇಳಿದ್ದಾರೆ. ಜಗತ್ತಿಗೆ ಕಾರಣ ಪರಮಾಣು ಕಾರಣ ಅಂದ, ಪ್ರಕೃತಿ ಕಾರಣ ಅಂದ, ಸ್ವಭಾವ ಕಾರಣ ಅಂದ, ನಿಯತಿ ಕಾರಣ ಅಂದ, ಅಕಸ್ಮಾತ್ ಕಾರಣ ಅಂದ. ಅವರವರ ಮತಿಗೆ ತೋರಿದಂತೆ ಪಟಪುಟಿ ನ್ಯಾಯದಂತೆ ಈ ಪಟವೇ ಕುಟಿ, ಕುಟಿಯೇ ಪಟ ಅಂದಂತೆ ಪರಮಾತ್ಮನೇ ಹಿಂಗಾಗ್ಯಾನ, ಪ್ರಕೃತಿ ಹಿಂಗಾಗಿದ್ದು ಕರೆ ಪರಮಾತ್ಮನೇ ಹಿಂಗಾಗ್ಯಾನ ಅನ್ನೋರು ಇದ್ದಾರೆ ಕೆಲವು ಜನ. ಅದೆಲ್ಲವನ್ನು ಹೊಡೆದು ಹಾಕುವುದಕ್ಕಾಗಿ ಪರಮಾತ್ಮನಲ್ಲಿ ಮಾಯೆ ಎಷ್ಟು ಹೊತ್ತು ಇರುತ್ತದೆ ಅಂದರೆ ಒಂದು ಕ್ಷಣ ಇರ್ತದೆ. ಅವನಿಗೆ ಪ್ರಾರಬ್ಧ ಕರ್ಮ ಇಲ್ಲ, ಆದರೂ ಕೂಡ ಮುಮುಕ್ಷುಗಳ ದೃಷ್ಟಿಯಿಂದ ಇದೆ ಅಂತ ಹೇಳಲಾಗಿದೆ. ಯುಕ್ತಿಯಂ ನೇತಿಗಳೆದು ಆತ್ಮನನ್ನು ಅರುಹಿಪುದೇ ಅತದ್ವ್ಯಾವೃತಿ ಲಕ್ಷಣ ಆಯ್ತಾ ಒಂದು. ಇದು ಅತದ್ವ್ಯಾವೃತಿ ತಟಸ್ಥ ಲಕ್ಷಣ ಅಂತ ಹೇಳಿದ್ನೆಲ್ಲ, ಅತದ್ಯೋಗ ಆಯಿತು. ಲಕ್ಷಣ ಮೆಣಿಸುವುದು. ಶಾಖಾಗ್ರದಲ್ಲಿ ಚಂದ್ರನು ಇಪ್ಪನು ಎಂಬಂತೆ ಈ ತಟಸ್ಥ ಲಕ್ಷಣತೆ ಇದು. ಶಾಖಾಗ್ರದಲ್ಲಿ ಚಂದ್ರನು ಇಪ್ಪನು ಎಂಬಂತೆ ಭೂತಾದಿ ಜಗತ್ ಕಾರಣದಿಂದ ಆತ್ಮನನ್ನು ಅರುಹಿಪುದೇ ತಟಸ್ಥ ಲಕ್ಷಣಂ ಎನಿಸುವುದು. ಚಂದ್ರ ಪ್ರತಿಪದ ದ್ವಿತೀಯ ಚಂದ್ರನ ನೋಡ್ತಿರ್ತಾರೆ. ಪ್ರತಿಪದ ದಿನ ನೋಡ್ತಾರೆ, ದ್ವಿತೀಯ ತಿಥಿ ದಿನ ನೋಡ್ತಾರೆ ಗೊತ್ತಿಲ್ಲ. ಅಮಾವಾಸ್ಯೆ ಆದ್ಮೇಲೆ ಚಂದ್ರನ ನೋಡ್ತಾರೆ. ಯಾವಾಗಂದ್ರೆ ಯುಗಾದಿ. ಯುಗಾದಿ ಸಮಯದಲ್ಲಿ ಚಂದ್ರ ದರ್ಶನ ಅಂತ ನೋಡ್ತಿರ್ತಾರೆ. ಅದು ಪ್ರತಿಪದ ಅಂದ್ರೆ ಭಾಳ ಚಿಕ್ಕ ಇರ್ತದೆ. ಅಷ್ಟು ದೊಡ್ಡ ಬ್ಯಾಡ ನಮಗೆ, ಅಷ್ಟು ಚಿಕ್ಕದು ಬ್ಯಾಡ ನಮಗೆ, ಸ್ವಲ್ಪ ದೊಡ್ಡ ಇಟ್ಕೊಂಡು ಸ್ವಲ್ಪ ದೊಡ್ಡ. ಚಂದ್ರನ ತೋರ್ಸಾಕ ಹೋಗ್ಯಾನ ಒಬ್ಬ ರಾತ್ರಿ ಸಮಯದಲ್ಲಿ ಇನ್ನೊಬ್ಬ. ಅವನು ಸ್ವಲ್ಪ ದೂರ ದೃಷ್ಟಿ ಕಡಿಮೆ. ಅವನು ಕಣ್ಣು ಚಲೋದವ, ದೂರ ದೃಷ್ಟಿ ಕಡಿಮೆ.
ಇವೇನು ಹೇಳ್ತಾನು, ಚಂದ್ರ ಆ ಗಿಡದ ತುದಿಯಾಗಿದ್ದಾನೆ ನೋಡುದು ಅಂತ ಹೇಳ್ತಾನೆ. ಏನು ಹೇಳ್ತಾನು, ಆ ಗಿಡದ ತುದಿಯಲ್ಲಿ ಚಂದ್ರನು ಇದ್ದಾನೆ, ಲಕ್ಷ್ಯ ಕೊಟ್ಟು ನೋಡು ಅಂತ. ಆ ಗಿಡದ ತುದಿಯಾಗಿ ಚಂದ್ರ ಇದ್ದಾನೆ, ಅದು ಇದ್ದಂಗೆ ಕಾಣ್ತಾನೆ. ಎಷ್ಟೊತ್ತು ಇದ್ದಂಗೆ ಕಾಣ್ತಾನೋ, ಚಂದ್ರ ತಿರುಗ್ತಿರ್ತದ ಭೂಮಿ, ಚಂದ್ರ ಸರಿತಾನೆ ಒಂದು ಕ್ಷಣ ಅಷ್ಟ ನೋಡುದು, ಮತ್ತೇನಿಲ್ಲ. ಆದರೆ ಗಿಡದ ತುದಿಯಾಗಿದ್ದಾನೆ ಏನು ಚಂದ್ರ ಇಲ್ಲ. ಆದ್ರೆ ಏನು ಹೇಳ್ತಾರೋ, ಆ ಗಿಡದ ತುದಿಯಲ್ಲಿ ನೋಡು ಚಂದ್ರ ಕಾಣ್ತಾನೆ, ಅಲ್ಲಿ ಚಂದ್ರ ಇಲ್ಲ. ತಿಳಿಸುವ ದೃಷ್ಟಿಯಿಂದ ವೃಕ್ಷದ ಅಗ್ರಭಾಗವನ್ನು ಇಲ್ಲಿ ಸ್ವೀಕಾರ ಮಾಡಿದ್ರು. ಹಾಗೆ ಇಲ್ಲಿ ಜಗತ್ತು ಇಲ್ಲ ಅಂತ ಹೇಳಕ್ ಹೊಂಟವ್ರು ನಾವು. ಇದು ಜಗತ್ತು ಇದೆ, ಒಂದು ಕ್ಷಣಾರ ಇರಲಿ ಮಾಯೆ, ಜಗತ್ತಿದೆ ಅಂತ ಹೇಳಿದ್ರೆ ಏನಾಕತಿ, ಮತ್ತೆ ಅಪರಾಧ ಆಕತಿ. ಅಲ್ಲೂ ಜಗತ್ತಿಲ್ಲ ಅಂತ ಹೇಳಕ್ ಪ್ರತಿಜ್ಞೆ ಮಾಡಿದ್ದೀರಿ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಅಂತ ಪ್ರತಿಜ್ಞೆ ಮಾಡಿದ್ದೀರಿ. ಮತ್ತೆ ಜಗತ್ತಿದೆ ಅಂತ ಹೇಳ್ತಿರಲ್ಲ, ಇದ್ದಂಗಾಗಿ ಜಗತ್ತು ಇದ್ದಂಗಾಗೈತಿ. ಯಾರಿಗೆ? ಅಜ್ಞರಿಗೆ, ಆತ್ಮತತ್ವವನ್ನು ತಿಳಿಯದೇ ಇದ್ದವರಿಗೆ ಅಂತ ಇಲ್ಲಿ ಅನ್ವಯ ಮಾಡಿಕೊಳ್ಳಿ. ಇದು ತಟಸ್ಥ ಲಕ್ಷಣ. ಚಂದ್ರನು ಇಪ್ಪನು ಎಂಬಂತೆ ಭೂತಾದಿ ಜಗತ್ಕಾರಣತ್ವದಿಂದ ಭೂತಾದಿ ಮಹಾಪಂಚಭೂತಗಳನ್ನೇ ಮೊದಲು ಮಾಡಿಕೊಂಡು, ಅಥವಾ ಅಪಂಚೀಕೃತ ಪಂಚಭೂತಗಳನ್ನು ಮೊದಲು ಮಾಡಿಕೊಂಡು, ಭೂತಾದಿ ಶಬ್ದದಿಂದ ಸಕಲ ಜೀವರಾಶಿಗಳನ್ನು ಒಳಗೊಂಡು ಜಗತ್ತು ಹುಟ್ಟಿದೆ. ಈ ಜಗತ್ತಿಗೆ ಕಾರಣ ಯಾರು? ಪರಮಾತ್ಮ. ಅಖಂಡ ಚೈತನ್ಯ ಅಲ್ಲ, ಮಾಯಾ ಸಬಲಿತ ಪರಮಾತ್ಮ. ಆ ಮಾಯಾ ಎಷ್ಟೊತ್ತಿತ್ತು? ಒಂದು ಕ್ಷಣ ಇತ್ತು. ಆಯ್ತು, ಜಗತ್ ಸೃಷ್ಟಿ ಆಯಿತು, ಎದ್ದು ಹೋಯ್ತದೆ. ಅವರು ಹೀಗೆ ಮುಮುಕ್ಷಗಳ ದೃಷ್ಟಿಯಿಂದ ಜಗತ್ತು ಸೃಷ್ಟಿ ಆಯ್ತು ಅಂತ ಹೇಳಕತ್ತೇವೆ. ಅವರು ಹೀಗೆ ತಟಸ್ಥ ಲಕ್ಷಣಂ ಎನಿಸುವುದು. ಇನ್ನು ಸ್ವರೂಪ ಲಕ್ಷಣ ಪ್ರಕೃಷ್ಟ ಪ್ರಕಾಶ ರೂಪನೆ ಸೂರ್ಯನು ಎಂಬಂತೆ ಆತ್ಮನನು ಅರುಹಿಪುದೇ ಸ್ವರೂಪ ಲಕ್ಷಣ ಅರ್ಥಂ. ಅವೇದ್ಯತ್ವೇ ಸತಿ ಅಲುಪ್ತ ಪ್ರಕಾಶತ್ವಂ ಆತ್ಮನಃ ಲಕ್ಷಣಂ. ಅವೇದ್ಯತ್ವೇ ಸತಿ ಅಲುಪ್ತ ಪ್ರಕಾಶಕತ್ವಂ ಆತ್ಮನ ಲಕ್ಷಣ. ಇಲ್ಲಿ ಬರದಿಲ್ಲ, ಅದನ್ನು ಬರದಿಲ್ಲ, ಇಲ್ಲಿ ಸಿಗೋದಿಲ್ಲ, ಅಲ್ಲಿ ಸಿಗ್ತದೆ. ಇಲ್ಲೆಟ್ಟು ಬರ್ದಾರು? ಪ್ರಕೃಷ್ಟ ಪ್ರಕಾಶವುಳ್ಳ ಯಾವ ಒಂದು ಗ್ರಹ ಇದೆಯಲ್ಲ, ಅದುವೇ ಸೂರ್ಯ. ಲಕ್ಷಣ ಹೇಳುವಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳಿದಾರಲ್ಲ, ಅದನ್ನ ಏನಾರ ಇಟ್ಕೊಂಡು 3 ಅವಯವಗಳಿಂದ ಕೂಡಿದ್ದು ಬ್ರಹ್ಮ ಅಂತ ಅರ್ಥ ಮಾಡಿದ್ರೆ ಅಪರಾಧ ಆಗ್ತದೆ. ಉದಾಹರಣೆಗೆ, ಹಾಲು ದ್ರವವಾಗಿರಬೇಕು, ಶುಭ್ರವಾಗಿರಬೇಕು, ಮಧುರವಾಗಿರಬೇಕು. ಈ 3 ಗುಣ ಇರಬೇಕಲ್ಲ, ಅದಕ್ಕೆ ಏನಂತೇಳಿ ಹಾಲು ಅಂತ. ಸುಮ್ಮದ ನೀರು ಐತಿ, ದ್ರವ ಐತಿ, ಶುಭ್ರವಾಗೈತಿ, ಆದರೆ ಮಧುರವಾಗೈತಿ ಅನ್ನೋದ್ರೆ ಇಲ್ಲ. ಹಾಲು ಅಂತ ಕೊಡಿದ್ರೆ ಬಾಯಿ ಸೋಗ್ತದೆ, ಮಧುರವಾಗಿಲ್ಲ. ಅಂದ್ರೆ ಇದರ ಒಂದು ಕೊರತೆ ಆದ್ರೆ ಹಾಲು ಆಗೋದಿಲ್ಲ. ಬೆಳಗೈತಿ, ರುಚಿ ಐತಿ, ದ್ರವ ಇಲ್ಲ, ಕಲ್ಸಾಕ್ರಿ, ಹಾಲಕ್ಕದೇನು ಹಾಲು ಆಗೋದಿಲ್ಲ. ಬೆಳಗನೂ ಐತಿ, ರುಚಿನೂ ಐತಿ. ರುಚಿ ಐತಿ, ದ್ರವವಾಗಿದೆ, ಶರ್ಬತ್ತ, ಪಾಕ, ನಿಂಬೆಹಣ್ಣಿನ ಪಾಕ, ಅದು ರುಚಿ ಐತಿ, ದ್ರವ ಐತಿ. ಹಾಲಕ್ಕದೇನೆ ಆಗುದಿಲ್ಲ. ಅದಕ್ಕೆ ಬಿಡಿದೊಂದು ಇರಬೇಕಾಯ್ತು. ಹಿಂಗೆ ಹೇಳಿದಾರಲ್ಲ, ಲಕ್ಷಣ ಹೀಗೆ ಹೇಳಿದ್ದಾರೆ. ಹಾಗಾದ್ರೆ ಆತ್ಮ ಈ 3 ಅವಯವಗಳಿಂದ, ಸತ್ಯ, ಜ್ಞಾನ ಮತ್ತು ಅನಂತ ಅನ್ನುವ 3 ಅವಯವಗಳಿಂದ ಕೂಡಿದವನು ಬ್ರಹ್ಮ ಅಥವಾ ಆತ್ಮ ಅಂತ ಹೇಳಿದ್ರೆ ಅಂದರೆ ಸರಿಯಾಗಿ ಓದಿಲ್ಲ ಅಂತದ್ರ ಅರ್ಥ. ಯಾಕೆ? ಒಂದು ಕಡಿಮೆ ಆದ್ರೆ ಆತ್ಮ ಆಗೋದಿಲ್ಲಲ್ಲ. ಈ ಹಾರಿನ ದೃಷ್ಟಾಂತ ಕೊಟ್ಟಾಯಿತು. ಹಾಗೆ 3 ಒಂದು ಕಡಿಮೆ ಆದ್ರೆ ಆತ್ಮ ಆಗೋದಿಲ್ಲ. ಅದಕ್ಕೆ 3 ಕೂಡಿದ್ದ ಆತ್ಮ ಅಂತ ಹೇಳೋದು ಸರಿಯಲ್ಲ. ಹಿಂಗೆ ಹೇಳಿದ್ರೆ ಇನ್ನೊಂದು ದೋಷ ಬರ್ತದೆ, ಸಾವಯವ. ನಿರವಯವನು ಆತ್ಮ ಅಂತ ಹೇಳುವುದು ಬಿದ್ದು ಹೋಗ್ತದೆ. ಅವಯವಗಳಿಂದ ಸಹಿತ ಅದಾವ ಅಂತ ಅರ್ಥ ಆಗ್ತದೆ. ಹಾಗಾದ್ರೆ ಲಕ್ಷಣ, ಸ್ವರೂಪ ಲಕ್ಷಣ ಏನು ಅಂದ್ರೆ ಇಲ್ಲಿ ಬರೆದ್ರು, ಪ್ರಕೃಷ್ಟ ಪ್ರಕಾಶ ಸೂರ್ಯ, ಪ್ರಕೃಷ್ಟವಾದ ಬೆಳಕೇ ಸೂರ್ಯನು. ಹಾಗೆ ಆತ್ಮನು ಅವೇದ್ಯತ್ವೇ ಸತಿ, ನಮ್ಮ ಆತ್ಮ ನಮ್ಗೆ ಗೊತ್ತಿಲ್ಲ. ಅವೇದ್ಯತ್ವೇ ಸತಿ ಪ್ರಕೃಷ್ಟ ಪ್ರಕಾಶವಾನ್. ಆತ್ಮ ಸ್ವಯಂ ಪ್ರಕಾಶವಾನ್, ಜಾಗ್ರದಲ್ಲಿ ಇರ್ತಾನೆ, ಸ್ವಪ್ನದಲ್ಲಿ ಇರ್ತಾನೆ, ನಿದ್ರೆಯಲ್ಲಿ ಇರ್ತಾನೆ. ಪ್ರಕಾಶ ಅಂದ್ರೇನು? ಒಂದು ಸ್ವರೂಪ ಅಂತಿಲ್ಲ ಅರ್ಥ. ಇದು ಆತ್ಮನ ಸ್ವರೂಪ ಲಕ್ಷಣ. ಯಾವಾಗಲೂ ಸ್ವರೂಪ,
ಮತ್ತೇನಿಲ್ಲ ಇಲ್ಲಿ. ಪ್ರಕೃಷ್ಟ ಬೆಳಕೆ ಸೂರ್ಯನು ಎಂಬಂತೆ ಅಲುಪ್ತ ಪ್ರಕಾಶವೇ ಪ್ರಕಾಶ ಅಂದ್ರೆ ಇಲ್ಲಿ ಆತ್ಮನು ಅರಿಯುವುದು ಅಂತ ಅರ್ಥ. ಪ್ರಕಾಶ ಅಂದ್ರೆ ಆದ್ರೆ ಪ್ರಕಾಶನು ಹೌದು ಅನ್ನೋದು ತಿಳಿಸುವುದಕ್ಕಾಗಿ ಸ್ವಪ್ನದ ಉದಾಹರಣೆ ಕೊಟ್ಟಿದಾಗ ಹಿರಿಯರು. ಸ್ವಪ್ನದ ಉದಾಹರಣೆ ಆಯ್ತು, ಮದುವೆ ಮಂಟಪಕ್ಕೆ ಹೋಗಿದ್ದಿ, ಯಾಕೆ ಎಲ್ಲಿ? ಜಾಗದಲ್ಲಿ ಅಲ್ಲ, ಕನಸಿನಾಗ. ಏನು ಬೆಳಕ, ಏನು ಅಲಂಕಾರ, ನೋಡ್ಬೇಕು. ಹೆಣ್ಣು ಗಂಡು ಅಲಂಕಾರ, ಬೆಳಕ, ವಿದ್ಯುತ್ ದೀಪಾದಿಗಳ ಅಲಂಕಾರ ಯಾರು ಮಾಡಿಬಿಡೋದನ್ನೆಲ್ಲ ನೀನ ಮಾಡಿದ. ನೀನ ಹೆಣ್ಣು, ನೀನ ಗಂಡು, ನೀನ ಅಡುಗೆ ಮಾಡವ, ನೀನ ನೀಡವ, ನೀನ ಓದವ, ನೀನ ಪುರೋಹಿತ, ಎಲ್ಲ ನೀನ ಇಲ್ಲಿ. ನೀನು ಬಿಟ್ಟು ಯಾರಿದ್ದಾರೆ? ಯಾರದಾರೆ? ಅದು ಬೆಳಕ. ಯಾರು ಬೆಳಕ? ನಿಂದ ಬೆಳಕ. ನೀ ಪ್ರಕೃಷ್ಟ ಪ್ರಕಾಶವೇ ನಿನ್ನ ಬೆಳಕ. ತಿಳಿಸ ಕೇಳಿದ ಮಾತು. ಸ್ವಪ್ನ ಯಾಕೆ ನಮ್ಗೆ ಕೊಟ್ಟಾರ ಅಂತ ಭಾಳ ಚಲೋ. ದೃಷ್ಟಾಂತ ಮಾಡಕ್ಕೆ ಭಾಳ ಚಲೋ, ನಮಗೆ ಅನುಕೂಲ. ಅಲ್ಲಿ ಎಲ್ಲವೂ ನೀನೇ, ನೀನು ಬಿಟ್ಟು ಏನೂ ಇಲ್ಲ. ಸಾಕ್ಷಿ ಚೇತನದಲ್ಲಿ ಸ್ವಪ್ನ ತೋರ್ತದ. ಎಲ್ಲಿ ತೋರ್ತದ? ಸಾಕ್ಷಿ ಚೇತನದಲ್ಲಿ ಸ್ವಪ್ನ ತೋರ್ತದ. ನಿನ್ನ ಸ್ವರೂಪ ಸಾಕ್ಷಿ ಚೇತನ, ಎಲ್ಲವೂ ನೀನೇ ಅಂತ ಇದರ ಅರ್ಥ. ಹಾಗಾದ್ರೆ ಆತ್ಮನ ಸ್ವರೂಪ ಲಕ್ಷಣ ಏನು ಅಂದ್ರೆ ಅವಿದ್ಯತೆ ಸತಿ ಅಲುಪ್ತ ಪ್ರಕಾಶವಾನ್. ಜಾಗ್ರ ಸ್ವಪ್ನ ಸುಷುಪ್ತಿ ಅಂದ್ರೆ ಯಾವಾಗಲೂ ಲೋಪ ಆಗೋದಿಲ್ಲ. ಸೂರ್ಯ ಲೋಪ ಆಗ್ತಾನೆ, ರಾತ್ರಿ ಸಮಯದಲ್ಲಿ ನಮ್ಗೆ ಕಾಣುವುದಿಲ್ಲ, ಅದನ್ನು ಲೋಪ ಅಂತ ಕರಿತೀವಿ. ಆದರೆ ನಿನ್ನ ಸ್ವರೂಪ ನಿನಗೆ ಯಾವಾಗೂ ಲೋಪ ಆಗೋದಿಲ್ಲ. ನಿದ್ರೆಯಲ್ಲೂ ನೀನು ಅರು ಸ್ವರೂಪ, ಸ್ವಪ್ನದಲ್ಲಿ ಅರು ಸ್ವರೂಪ, ಜಾಗ್ರದಲ್ಲಿ ಅರು ಸ್ವರೂಪ. ಅದಕ್ಕಾಗಿ ಅಲುಪ್ತ ಪ್ರಕಾಶವಾನ್, ಲೋಪ ಆಗುವುದಿಲ್ಲ. ಇದು ಆತ್ಮನ ಸ್ವರೂಪ ಲಕ್ಷಣ. ಇವೆಲ್ಲ ಪ್ರಕ್ರಿಯೆ ಯಾತಕ್ಕೆ ಬೇಕು ಅಂತ ಕೇಳಿದ್ರೆ ಆತ್ಮ ಹೇಗಿದ್ದಾನೆ ಅಂತ ತಿಳಿಸುವುದಕ್ಕೆ ಬೇಕು ಇವೆಲ್ಲ. ಮತ್ತು ಪ್ರಕ್ರಿಯೆಗಳನ್ನು ಯಾಕೆ ಬರೋದಷ್ಟು ಕಷ್ಟಪಟ್ಟ ಅನೇಕ ಉದಾಹರಣೆಗಳನ್ನು ಕೊಟ್ಟ ಮುಮುಕ್ಷುಗಳು ತಮ್ಮ ಸ್ವರೂಪವನ್ನು ತಿಳಿದು ಕೃತಕೃತ್ಯರಾಗಲಿ ಅನ್ನುವ ಇಚ್ಛೆಯಿಂದ ಇವನ್ನೆಲ್ಲ ಮಾಡಿದ್ದಾರೆ. ಆಯಿತು, ಇದು ಪ್ರಕೃಷ್ಟ ಪ್ರಕಾಶ ಸ್ವರೂಪನೇ ಸೂರ್ಯನು ಎಂಬಂತೆ ಆತ್ಮನ ನಿಜವನ್ನು ಅರುಹಿಪುದೇ ಸ್ವರೂಪ ಲಕ್ಷಣ ಅಪ್ಪಂ. ಇದು ಸ್ವರೂಪ ಲಕ್ಷಣ. ಬಳಿಕ ಪಂಚಲಕ್ಷಣ ವಿವೇಕ ಸಂಖ್ಯೆ 70. ಬಳಿಕ ಹೀಗೆ ಆತ್ಮನ ಲಕ್ಷಣ ಮೂರು ಲಕ್ಷಣಗಳಿಂದ ಆತ್ಮನನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿ ನಂತರ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವೆಂಬವೇ ಆತ್ಮನ ಪಂಚ ರೂಪ ಲಕ್ಷಣಗಳು. ಅವುಗಳಲ್ಲಿ ಅರಿಯೆನು ಅರಿತೆನು ಎಂಬಲ್ಲಿಯೂ ಕಾಮಾದಿ ವೃತ್ತಿಗಳು ತೋರುವಲ್ಲಿ ತೋರದಿಹಲ್ಲಿಯೂ ಜಾಗ್ರದಾದಿ ಅವಸ್ಥೆಗಳಲ್ಲಿಯೂ ತನವೊಂದು ಬಾಧೆಯಿಲ್ಲದೆ ಉಂಟೆನುವುದೇ ಸದ್ರೂಪಂ ಅಪ್ಪುಂ. ತೋರ್ತಾರೆ ನೋಡಿ ಸದ್ರೂಪ. ಬಳಿಕ ನಂತರ ಇಲ್ಲಿ ಸತ್ತು ಚಿತ್ತು ಅಂತ ನಾವೇನು ಹೇಳ್ತೇವಲ್ಲ ಕನ್ನಡದಲ್ಲಿ, ಅದು ವಾಸ್ತವವಾಗಿ ಸತ್ತು ಅಂದಾಗ ಅಖಂಡ ಚೈತನ್ಯ ಅಲ್ಲ, ಮಾಯಾಶಬಲಿತ ಚೈತನ್ಯ, ಸಗುಣ ಬ್ರಹ್ಮ. ಕೇವಲ ಸತ್ ತೂ ಇಲ್ಲ, ಇದೆ ಸತ್ ಚಿತ್ ಇಷ್ಟ ಅನ್ಬೇಕು. ಸತ್ ಚಿತ್ ಅಲ್ಲಿ ಪ್ರಕಾರ ಪೂರ್ಣ ಇಲ್ಲ, ಅರ್ಧ ಸತ್ ಚಿತ್. ಹಾಗೆ ಹೇಳಿದಾಗ ಅಖಂಡ ಚೈತನ್ಯ. ಸತ್ ಚಿತ್ ಆನಂದ ನಿತ್ಯ ಪೂರ್ಣ. ಸತ್ತು ಚಿತ್ ಎರಡು ಶಬ್ದದಲ್ಲಿ ಸ್ವಲ್ಪ ಸತ್ತು ಚಿತ್ತು ಅಂತ ನಾವು ಗಳಿಗೆ ಮಾಡ್ತೇವೆ, ಆದರೆ ವಾಸ್ತವವಾಗಿ ಸತ್ ಚಿತ್ ಇಷ್ಟ ಹೇಳಬೇಕು. ಆನಂದ ಅಂತೂ ಅಲ್ಲಿ ಏನು ಮಾಡಕ್ಕೆ ಬರೋದಿಲ್ಲ, ಆನಂದ. ನಿತ್ಯ ಅಲ್ಲೂ ಏನು ಮಾಡಕ್ಕೆ ಬರೋದಿಲ್ಲ, ನಿತ್ಯ. ಪೂರ್ಣ ಅಲ್ಲೂ ಕೂಡ ಪೂರ್ಣ. ಇದು ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಅನ್ನುವ 5 ಲಕ್ಷಣಗಳು ಯಾರಿಗೆ ಹೊಂದುತ್ತಾವು ಅಂತ ಕೇಳಿದರೆ ಸಗುಣ ಬ್ರಹ್ಮಕ್ಕೆ ಹೊಂದುತ್ತವೆ ಅಲ್ಲದೆ ನಿರ್ಗುಣ ಬ್ರಹ್ಮಕ್ಕೆ ಹೊಂದುವುದಿಲ್ಲ. ಏನು ನಿರ್ಗುಣ ಬ್ರಹ್ಮಕ್ಕೆ ಹೊಂದುವುದಿಲ್ಲ ಇವು. ಯಾಕೆ? ಅಶಬ್ದಂ ಅಸ್ಪರ್ಶಂ ಅರೂಪಂ ತಥಾ ರಸಂ ಅಗಂಧಂ ಅವ್ಯಯಂ
ಉಪನಿಷತ್ ಏನು ಹೇಳ್ತದ? ಯಾವ ಶಬ್ದಕ್ಕೂ ವಿಷಯವಲ್ಲ, ಅರೂಪಂ, ಅವನಿಗೆ ರೂಪವೇ ಇಲ್ಲ ಇತ್ಯಾದಿ ಶಬ್ದಗಳಿಂದ ಆತ್ಮನ ಹತ್ತರ ಶಬ್ದ ಹೆಜ್ಜೆನೇ ಹೇಳುದು. ಮತ್ತು ಇವೆಲ್ಲ ಶಬ್ದ ಯಾರನ್ನು ಹೇಳ್ತಾವೋ? ಸಗುಣ ಬ್ರಹ್ಮವನ್ನು ಹೇಳ್ತಾವ. ಮಾಯಾ ಉಪಾಧಿಯಿಂದ ಕೂಡಿಕೊಂಡಾಗ ಅಖಂಡ ಚೈತನ್ಯವೇ ಸಗುಣ ಬ್ರಹ್ಮ ಅಂತ ಕರೆಸ್ಕೊಳ್ತದ. ಆ ಸಗುಣ ಬ್ರಹ್ಮ ಶಬ್ದಕ್ಕೆ ವಿಷಯ ಆಗ್ತದೆ. ಉಪಾಧಿಗತವಾಗಿರುವ ಸರ್ವಜ್ಞತ್ವಾದಿ ಗುಣಗಳು ಸಗುಣ ಬ್ರಹ್ಮದಲ್ಲಿ ಬರೋಣದರಿಂದ ಅದು ಶಬ್ದಕ್ಕೆ ವಿಷಯ ಆಗ್ತದೆ. ಅದಕ್ಕೆ ಇಲ್ಲಿ ಸತ್ತು, ಚಿತ್ತು, ಆನಂದ, ನಿತ್ಯ, ಪೂರ್ಣ ಅಂತ ಹೇಳುವ ಶಬ್ದಗಳು ಯಾರನ್ನು ಹೇಳ್ತಾವೋ? ಮಾಯಾ ಸಬಲಿತ ಬ್ರಹ್ಮವನ್ನೇ ಹೇಳುತ್ತೇವೆ. 5 ಯಾಕೆ ಹೇಳಬೇಕಾಗಿತ್ತು ಅಂತ ಮಾತನ್ನು ಹೇಳಿ, ಅಸತ್ತ, ಜಡ, ದುಃಖ. ನಮ್ಮ ಶರೀರ ಅಸತ್ ರೂಪವಾಗಿದೆ, ಜಡ ರೂಪವಾಗಿದೆ, ದುಃಖ ರೂಪವಾಗಿದೆ. ಆಮೇಲೆ ಕ್ಷಣಿಕ, ನಿತ್ಯ ಅಲ್ಲ ಅನಿತ್ಯವಾಗಿದೆ. ಎಷ್ಟು ಅಗಲಿದ್ದೀರಪ್ಪ ನೀವು ಅಂತ ಹೇಳಿದ್ರೆ ಪಾಠಶಾಲೆ ಒಂದು ಮೂಲಾಗಿ ಕೂತಿದ್ದೀರ. ಇದು ಪರಿಚ್ಛಿನ್ನ ಆಯ್ತು. ಶರೀರವೇ ನಾನು ಅಂದಾಗ ಇದೆಲ್ಲ ಅಂತ. ಶರೀರ ನೀ ಅಲ್ಲ ಅನ್ನೋ, ನೀನ ಎಲ್ಲ ಕಡೆ ಅನೋಹವಣಿಯಾನ್ ಮಹತೋ ಮಹಿಯಾನ್. ಅನುವಿಗೆ ಅನುವಾಗಿ ಮಹತ್ತಿಗೆ ಮಹತ್ತ ಆದದ್ದು ನಿನ್ನ ಸ್ವರೂಪ. ನಿನ್ನನ್ನು ನೀನು ಮರೆತೇನಾಗಿದ್ದಿ? ಈ ಶರೀರ ಅಸತ್ತ. ಅಸತ್ ಅಂದ್ರೆ ಏನೋ ಐತಿ, ಇದು ತಿರುವಿಕೆ ಇಲ್ಲ, ಅದಕ್ಕೆ ಅಸತ್ ಅಂತೇವೆ. ಅಸತ್ ಅನುಕೂಲ ಕಾಣಬಾರ್ದು ಅಂತೇಳಿ ಬಂಜೆ ಮಗನಂತೆ. ಅದು ತುಚ್ಛ. ಅದಕ್ಕೆ ಏನು ಹೆಸರು ಕೊಟ್ಟಿದಾರೋ ನಿಮ್ಗೆ ಬಂದಿದೆಯಲ್ಲ, ಅದು ತುಚ್ಛ ಪದದ ಅರ್ಥ. ಬಂಜೆಯ ಮಗ, ತುಚ್ಛ ಪದದ ಅರ್ಥ. ಮತ್ತು ಇಲ್ಲಿ ಅಸತ್ ಅಂದ್ರೆ ಯಾವುದಕ್ಕಂತೀವಿ ಅಂದ್ರೆ ಸತ್ತಿಗಿಂತಲೂ ಭಿನ್ನವಾದದ್ದು ಅಸತ್. ಸತ್ ಇದಕ್ಕೆ ವಿರುದ್ಧವಾದದ್ದು ಸತ್. ಈ ಶರೀರ ಅಸತ್ತ, ಇದಕ್ಕೆ ವಿರುದ್ಧವಾದದ್ದು ಸತ್. ಇದು ಜಡ, ಇದಕ್ಕೆ ವಿರುದ್ಧವಾದದ್ದು ಚಿತ್ತು, ಅರಿವು. ಸತ್ತು, ಚಿತ್ತು. ಇದು ದುಃಖ ಭೂಯಿಷ್ಠ. ಇದನ್ನು ಹೊತ್ಕೊಂಡು ಅವ್ರು ಎಷ್ಟು ಮಂದಿ ಸುಖವಾಗಿದ್ದೇವೆ ಹೇಳ್ಬೇಕು ನೋಡೋಣ. ಇದನ್ನು ಹೊತ್ಕೊಂಡು ಅವ್ರು ಎಷ್ಟು ಮಂದಿ ಸುಖವಾಗಿದ್ದೇವೆ? ಸುಖವಾಗಿದ್ದೇವೆ. ಬ್ರಹ್ಮಚರ್ಯಾಗಿದ್ದಾಗ ಆರಾಮ ಇತ್ತು. ಮುಂದೆ ಮದುವೆ ಮಾಡ್ಕೊಂಡ ಶುರು ಆಯಿತು. 4 ಕಾಲ ಮೊದಲು ಎಟ್ಟ ಇತ್ತು, ಒಂದು ಮಗು ಆಯಿತು. ಕಾಲ 6 ಇನ್ನೊಂದು ಆಯ್ತು. ಕಾಲ ಅವಕ್ಕೆಲ್ಲ ಹೊಯ್ತು ತಗೋಸ್ಬೇಕಲ್ಲ. ಮೊದಲು ಬ್ರಹ್ಮಚಾರಿ ಆಗಿದ್ದೀವಿ, ಒಬ್ಬರಾಗಿದ್ದೀವಿ. ಕೆಲಸ ಮಾಡಿದ್ರು ನಡೀತಿತ್ತು, ಮಾಡಿದ್ರು ನಡೀತಿತ್ತು, ಉಂಡ್ರು ನಡೀತಿತ್ತು, ನಡೀತಿತ್ತು. ಈಗ ಹಂಗೆ ಬರ್ತದೇನ? ಮನೆ ಹಾಕೊಂಡ್ರು ಕೆಲಸ ಮಾಡಿದ್ರೆ ಹೊಲ ಅಡಿಗೆ ಮನೆ ಅಕ್ಸಪಟ್ಟು ಚಾಲು ಆಗ್ತೈತೆ. ಅಡಿಗೆ ಮನೆ ಅಂದ್ರೆ ಒಬ್ಬ ಇದ್ದಾಗ ಸುಖವಾಗಿದ್ದಿ. ಇದನ್ನೆಲ್ಲ ಕಟ್ಟಿಕೊಂಡ ಮೇಲೆ ಸುಖ ಐತಿ ಏನೋ ಅಂದ್ರೆ ಇಲ್ಲ. ನಿತ್ಯಂ ಸುಖಂ ಇಮಂ ಲೋಕಂ ಪ್ರಾಪ್ಯ ಭಜಸ್ವ ಮಾಂ. ಯಾವ ಲೋಕ? ಈ ಶರೀರವೇ ಲೋಕ. ಅನಿತ್ಯಂ, ಇದು ಅನಿತ್ಯ. ಅಸುಖಂ, ಇದು ದುಃಖ ಭೂಯಿಷ್ಠ. ಇಮಂ ಪ್ರಾಪ್ಯ, ಇದನ್ನು ಪಡ್ಕೊಂಡ್ಬಂದಿದ್ದಿ. ಮಾನವ ಜನ್ಮ ಇದನ್ನು ಪಡ್ಕೊಂಡ್ಬಂದಿದ್ದಿ. ಈಗಲೇ ನಿನ್ನನ್ನು ನೀನು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡು. ಇಮಂ ಪ್ರಾಪ್ಯ ಮಾಂ ಭಜಸ್ವ, ನನ್ನನ್ನು ತಿಳಿದುಕೋ, ನನ್ನ ಸೇವೆಯನ್ನು ಮಾಡು. ಅಂತೂ ಆತ್ಮನ ಸ್ವರೂಪ ಹೇಗಿದೆ ಅಂದರೆ ಆನಂದವಾಗಿದೆ. ಅದು ಇದರ ಸ್ವರೂಪ ಹೇಗಿದೆ ಅಂದರೆ ದುಃಖ. ಆಯ್ತಾ? ಪರಿಚ್ಛನ್ನ ಅಥವಾ ಕೂಡ್ತೇನೆ ಸಾಯ್ತೀನಿ ಅನಿದ್ದೆ. ಆದಮೇಲೆ ಆತ್ಮ ಎಂದು ಹುಟ್ಟಮಲ್ಲ, ಸಾಯಮಲ್ಲ. ಅದೆಲ್ಲ ಶ್ರುತಿ ಸಾಕಷ್ಟು ಹೇಳಾಗಿದೆ. ಜೀವನಿದ್ದೆ ಶಾಶ್ವತೋಯಂ ಪುರಾಣೋ ನನ್ಯತೆ ಹನ್ನೆ ಮಾನ್ಯತೆ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ನ ಎಂಬೂತ್ವ ಭವಿತಾವಾನ ಭೂಯಃ ಇತ್ಯಾದಿ ಶ್ರುತಿಗಳು ಪ್ರಮಾಣಗಳಾಗಿವೆ. ಹೀಗಾದಾಗ ಇದು ಅನಿತ್ಯ ಶರೀರ. ಇದಕ್ಕಿಂತಲೂ ನಿನ್ನ ಸ್ವರೂಪ ನಿತ್ಯ. ಇದು ಶರೀರ ಯಾವುದೋ ಒಂದು ಮೂಲ್ಯ ಆಗುತ್ತೆ, ಪರಿಚ್ಛಿನ್ನ. ನಿನ್ನ ಸ್ವರೂಪ ಪರಿಪೂರ್ಣ. ಇದನ್ನು ಬಿಡಸಾಕ ಹೇಳಿದ್ದಾರೆ 5 ಲಕ್ಷಣ. ಇದರ ಆತ್ಮನಿಗೆ 5 ಲಕ್ಷಣ ಹೇಳೋ ಕೆಲಸ ಏನಿತ್ತು? ಏನು ಹೇಳೋ ಕೆಲಸ ಇಲ್ಲ. ಇದೆಲ್ಲ ಎಲ್ಲಿ ಹೊಂದತ್ತಂತೇಳಿನಿ? ಸಗುಣ ಬ್ರಹ್ಮದಲ್ಲಿ ಹೊಂದುತ್ತದೆ. ನಿರ್ಗುಣ ಬ್ರಹ್ಮ ಎಂದೂ ಶಾಸ್ತ್ರಕ್ಕೆ ವಿಷಯವಲ್ಲ. ನೆನಪಿಟ್ಕೊಳ್ಳಿ, ಶಾಸ್ತ್ರಕ್ಕೆ ನಿರ್ಗುಣ ಬ್ರಹ್ಮ ಎಂದೂ ವಿಷಯ. ಸಗುಣ ಬ್ರಹ್ಮವನ್ನು ಹೇಳುತ್ತಾ ನಿರ್ಗುಣ ಬ್ರಹ್ಮವನ್ನು ತಿಳಿಸುವುದೇ ಶಾಸ್ತ್ರದ ಮರ್ಯಾದೆ. ಕರ್ಮಾನುಭವ ಬೋಧೆಯಲ್ಲಿ ಒಂದು ಮಾತು ಬಂದಿದೆ, ಕೇಳಿದ್ದೇವೆ. ಅನ್ಯವನು ಅರಿಯುತ್ತಾ ಅನನ್ಯವನ್ನು ಬೋಧಿಸುವುದು. ಸಗುಣ ಬ್ರಹ್ಮವನ್ನು ಹೇಳುತ್ತಾ ನಿರ್ಗುಣ ಬ್ರಹ್ಮವನ್ನು ತಿಳಿಸುವುದು. ಅನ್ಯ ಅಂದ್ರೆ ಸಗುಣ ಬ್ರಹ್ಮ, ಅನನ್ಯ ಅಂದ್ರೆ ನಿನ್ನ ಸ್ವರೂಪಕ್ಕೆ ಅನನ್ಯ ಆದದ್ದು ಯಾವುದು? ಈ ಸಗುಣ ಬ್ರಹ್ಮ ಅಲ್ಲ,
ಈ ಸಗುಣ ಬ್ರಹ್ಮದ ಸರ್ವಜ್ಞತ್ವಾದಿ ಗುಣಗಳಲ್ಲಿ ಇರಬೇಕಾಗಿತ್ತು. ಸರ್ವಜ್ಞತ್ವಾದಿ ಗುಣಗಳು ನಿನ್ನಲ್ಲಿಲ್ಲ ಅಂದ್ರೆ ನೀ ಸಗುಣ ಬ್ರಹ್ಮ ಅಲ್ಲ. ಆದರೆ ಸಗುಣ ಬ್ರಹ್ಮವನ್ನು ಎದುರಿಟ್ಟುಕೊಂಡು ಈ ಜಗತ್ತಿಗೆ ಕಾರಣ, ಅವನಲ್ಲಿ ಸರ್ವಜ್ಞತ್ವಾದಿ ಗುಣಗಳಿದ್ದಾವೆ, ಇವನ್ನೆಲ್ಲ ಹೇಳ್ಕೊಂಡು ಬಂದು ಏನು ಮಾಡ್ತಾರೆ, ಇದು ಮಾಯಾ ಉಪಾದಿಯಿಂದ ತೋರ್ತಕ್ಕಂಥದ್ದು. ನಿನ್ನಲ್ಲಿ ಕಿಂಚಿತ್ವಾದಿ ಗುಣಗಳು ಅವಿದ್ಯಾ ಉಪಾದಿಯಿಂದ ತೋರ್ತಕ್ಕಂಥವುಗಳು. ನೀನು ಅಖಂಡ ಚೈತನ್ಯವೇ, ನೀನು ಪೂರ್ಣ ರೂಪನೇ ಅಂತ ಹೇಳುವುದಕ್ಕಾಗಿ ಇಲ್ಲೇನು ಮಾಡಿದ್ರು, 5 ಲಕ್ಷಣ ಮಾಡಿದ್ರು. ಸತ್ ಚಿತ್ತ ಆನಂದ ನಿತ್ಯ ಪೂರ್ಣ ಅನ್ನುವಂಥ 5 ಲಕ್ಷಣ. ಇದು ಸದ್ರೂಪ ಮತ್ತು ಬಾಧೆ ಇಲ್ಲದೆ ಬರ್ತಾರೆ ನೋಡ್ರಿ. ಅರಿಯನು ಮುಂದೆ ಓದ್ಬಿಡ್ತಾನೆ ಈಗ. ಇನ್ನೊಂದು ಕೆಳಗೆ ಸಿದ್ರೂಪ ಮಕ್ಕಂ ಪರಮ ಪ್ರೀತಿಗೆ ವಿಷಯವಹತನವೇ ಆನಂದ ರೂಪ ಮಕ್ಕಂ ವಿವರಣೆ ಮಾಡಿಬಿಡೋಣ. ಇದೊಂದು ಹೆಡ್ಡಿಂಗ್ ಏನು ವಿವರಣೆ ಆಕತ್ ನೋಡ್ರಿ. ಬಳಿಕ ಸತ್ ಚಿತ್ ಆನಂದ ನಿತ್ಯ ಪೂರ್ಣಗಂಬವೇ ಆತ್ಮನ ಸ್ವರೂಪ ಲಕ್ಷಣಗಳು. ಅವುಗಳಲ್ಲಿ ಅರಿವೆನು ತಿಳಿಯುತ್ತೇನೆ, ಅರಿಯನು ತಿಳಿಯುವುದಿಲ್ಲ, ಅರಿತೇನೋ ತಿಳಿದೆನೋ. ನೋಡಿ 3 ಶಬ್ದ ಬರುತ್ತೆ. ಈ 3 ಶಬ್ದ ಅರಿಯನು ಅನ್ನವನು ನೀನ, ಅರಿತೇನು ಅನ್ನವನು ನೀನ, ಅರಿವೆನು ಅನ್ನವನು ನೀನ ಎಂದು ಈ 3 ಜಾಗದಲ್ಲಿ ಈ 3 ಏನು ಹೇಳಿದರು, ಅರಿಯನು, ಅರಿವೆನು, ಅರಿತೆನು. ಜಾಗ್ರದಾದ್ಯ ಅವಸ್ಥೆಗಳಲ್ಲಿಯೂ, ಜಾಗ್ರದಾದಿ ಅವಸ್ಥೆಗಳಲ್ಲಿ ಜಾಗ್ರ ಸ್ವಪ್ನ ಸುಪ್ತಿ ಆದಿಪದದಿಂದ ಜಾಗ್ರದಾದಿ ಆದಿಪದ ಏನು ಹೇಳ್ತದೆ, 3 ಅವಸ್ಥೆಗಳನ್ನು ಹೇಳ್ತದೆ. ಜಾಗ್ರ ಸ್ವಪ್ನ ಸುಪ್ತಿ ಮೂರರಲ್ಲಿ ತನಗೆ ಒಂದು ಬಾಧೆ ಇಲ್ಲದೆ, ಆತ್ಮತತ್ವ ನಿನ್ನ ಸ್ವರೂಪ ತನಗೆ ಒಂದು ಬಾಧೆ ಇಲ್ಲದೆ, ತಾನು ಎಂದೂ ಇಲ್ಲದಲ್ಲ, ಯಾವಾಗಲೂ ಇದ್ದಕ್ಕೆ ಬಾಧೆ ಇಲ್ಲದೆ ಉಂಟೆನಪುದೇ, ತ್ರಿಕಾಲದಲ್ಲಿಯೂ ಉಂಟೆನಪುದೇ, ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ ಇರುವುದೇ, ಜಾಗ್ರ ಸ್ವಪ್ನ ಸುಪ್ತಿಗಳಲ್ಲಿ ಇರುವುದೇ, ಉಂಟೆನಿಪುದೇ ಸದ್ರೂಪಂ ತಪ್ಪುಂ, ಇದುವೇ ಸದ್ರೂಪವೂ ಆಗಿದೆ. ಸರ್ವ ಅವಸ್ಥೆಗಳಲ್ಲಿಯೂ ಈ ನಿದ್ರಾಗ ಹೆಂಗೆ ಇರ್ತೀರಿ ಏನೋ ಎಲ್ಲ ಮೊದಲು ಹೇಳಿಬಿಟ್ಟಿದ್ದೇನೆ. ಮತ್ತೆ ಕೇಳಬೇಡ್ರಿ. ನಿದ್ರಿ ಮಾಡಿದವ್ರು ಯಾರು, ಅರಿಯವ್ರು ಯಾರು, ಹೀಗೆಲ್ಲ ಪ್ರಶ್ನೆ ಮಾಡಿ ಉತ್ತರ ಕೊಟ್ಟಾಗೈತಿ. ನೆನಪಿಟ್ಕೊಳ್ರಿ, ನೆನಪು ಮಾಡಿರಿ. ನೀವು ನೆನಪು ಮಾಡ್ಕೋಬೇಕು, ಹಿಂದೆ ಹೇಳಾಗೈತಿ. ಸದ್ರೂಪಂ ಅಕುಂ ಸರ್ವ ಅವಸ್ಥೆಗಳಲ್ಲಿಯೂ, ಎಲ್ಲ ಅವಸ್ಥೆಗಳಲ್ಲಿಯೂ ವಿಷಯಗಳನ್ನು, ರೂಪ ರಸ ಗಂಧ ಶಬ್ದ ಸ್ಪರ್ಶ ಅನ್ನೋ ಎಲ್ಲ ವಿಷಯಗಳನ್ನು ಎಡೆಬಿಡದೆ ಇದಿರಿಟ್ಟು ಅರಿವುದೇ, ಎಡೆಬಿಡದೆ ಒಂದು ಕ್ಷಣವೂ ಬಿಡದೆ ಇದಿರಿಟ್ಟು ಅರಿವುದೇ. ಜಾಗರದಲ್ಲಿಯೂ ಎಚ್ಚರ, ಸ್ವಪ್ನದಲ್ಲಿಯೂ ಎಚ್ಚರ, ನಿದ್ರೆಯಲ್ಲಿಯೂ ಎಚ್ಚರ, ಅರಿವುದೇ. 3 ಅವಸ್ಥೆಗಳಲ್ಲಿ ಎಲ್ಲ ಪದಾರ್ಥಗಳನ್ನು ಎದುರಿಟ್ಟು ಅರಿವುದೇ. ಚಿದ್ರೂಪಂ ಅಕ್ಕಂ, ಇದುವೇ ಚಿದ್ರೂಪ. ಇನ್ನು ಆನಂದ ಏನಂತ ಹೇಳ್ತಾರಂದ್ರೆ, ಪರಮ ಪ್ರೀತಿಗೆ ವಿಷಯವಹತನವೇ ಆನಂದ ರೂಪಂ ಅಕ್ಕಂ. ಎಲ್ಲವನು ಆರೈದು ನೋಡಲು ಇಲ್ಲವೆನಿಸಿದ ನೇಹವು ಎಲ್ಲಿ ನೆನೆಸುವುದು ತನ್ನಲ್ಲಿ ಅದರಿಂದ ಸುಖ. ಪ್ರಥಮ ಪದ್ಯ ಗೀತಿಕ್ರಿಯಾಚಾರ್ಯ ಸ್ಥಳದ 9ನೇ, ಜ್ಞಾನ ಪ್ರತಿಪಾದನಾ ಸ್ಥಳದ 9ನೇ ಪದ್ಯ. ಎಲ್ಲವನು ಆರೈದು ನೋಡಲು ಇಲ್ಲವೆನಿಸಿದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದ ಸುಖ. ನೀನು ಸ್ವರೂಪ ಅಂತದ್ದು ಅಂದರೆ ಸುಖ. ನೋಡ್ರಿ, ಅದರ ವಿವರಣೆ ಮಾಡಿ. ಎಲ್ಲವನು ಆರೈದು ನೋಡಲು, ಗಂಡ ಹೆಂಡತಿ ಹೊಲ ಮನೆ ಅಧಿಕಾರ ಅಂತಸ್ಥ ದುಡ್ಡು ರೂಪ ಏನಿದವಲ್ಲ, ಈ ಎಲ್ಲ ವಿಷಯಗಳಲ್ಲಿ ಪರಮ ಪ್ರೀತಿಗೆ ವಿಷಯವಾಗುವ ತನ ಇಲ್ಲ. ವಿವರಣೆ ಬೇಕಂದ್ರೆ, ನಿನ್ನಲ್ಲಿ ಭಾಳ ಹಣ ಇದೆ, ಭಾಳ ಬಂಗಾರ ಮೈ ಮೇಲೆ ಹಾಕ್ಕೊಂಡಿದ್ದಿ, 4 ಮಂದಿ ಕಾಲರು ಬಂದ ಪಟ್ಟಿ ಉಳಿತಿ ಕೊಡ್ಬಿಟ್ರೆ ಈ ಪರಮ ಪ್ರೀತಿಗೆ ವಿಷಯ ಐತೆ ಬಂಗಾರ ಹಾಳಾಗಿ ಹೋಗಲಿ. ನಾವು ಹುಡುಗರು ಸಾಕು ಮಾಡ್ತೇವೆ ಅಂತ ಅದೆಲ್ಲ ಬರುತ್ತೆ ತೊಗೊಂಡು ಹೋಗಿ. ಏನು ಹುಡುಗರು ಜಡ ಪದಾರ್ಥ ಅಂತ ಹೇಳಿದ್ದೇನೆ. ಏನು ಹುಡುಗರು ನೀವು ಅರ್ಥ ಮಾಡ್ಕೊಳ್ರಿ, ಅವನ್ನೆಲ್ಲ ಹೇಳೋದು ಬೇಡ ಅಂತ ಬಿಟ್ಟಿದ್ದೇನೆ. ನೀವು ಅರ್ಥ ಮಾಡ್ಕೊಳಕ್ಕೆ ಬರ್ತದಲ್ಲ. ಎಲ್ಲವನ್ನೂ ಪ್ರೀತಿ ಮಾಡ್ಬೇಕಾರೆ ಅದು ಸುಳ್ಳ ಪ್ರೀತಿ. ಯಾಕೆ ಮಲ್ಕೆ ಹೇಳೇ ಬಿಟ್ಟಾರ, ಆತ್ಮನಸ್ತು ಕಾಮಾಯ ಸರ್ವ ಪ್ರಿಯಂ ಭವತಿ. ಭಾಳ ಚಂದ ಹೇಳಿರ ಅವರು. ಎದೆ ಮತ್ತು ನಿನ್ನ ಮೇಲಿನ ಪ್ರೀತಿಯಿಂದ ನಾ ಪ್ರೀತಿ ಮಾಡೋದಿಲ್ಲ, ನನ್ನ ಮೇಲಿನ ಪ್ರೀತಿಯಿಂದ ನಾನು ಪ್ರೀತಿ ಮಾಡ್ತೇನೆ. ನೀನು ನನಗೆ ಬರೋಣ ಅಷ್ಟೇ. ನಿನ್ನ ಮೇಲಿನ ಪ್ರೀತಿಯಿಂದ ನೀನು ನನ್ನನ್ನು ಪ್ರೀತಿ ಮಾಡುತ್ತಿ.
नवारे मैत्रेयी जय एकामाय जय प्रिया भवति आत्मनस्तु कामाय जय प्रिया भवति नवारे मैत्रेयी पत्युः कामाय पतिः प्रियो भवति आत्मनस्तु कामाय पतिः प्रियो भवति नवारे मैत्रेयी पुत्रस्य कामाय पुत्रः प्रियो न भवति आत्मनस्तु कामाय पुत्रः प्रियो भवति नवारे मैत्रेयी वित्तस्य कामाय वित्तं न प्रियं भवति आत्मनस्तु कामाय वित्तं प्रियं भवति नवारे मैत्रेयी ब्रह्मणः कामाय ब्रह्म प्रियं भवति आत्मनस्तु कामाय ब्रह्ಮ प्रियं भवति ಉದ್ದಕ್ಕೆ ಹೇಳ್ಕೊಂಡು ಹೋಗಿದ್ದಾರೆ. ಅದನ್ನೆಲ್ಲ ಹೇಳಿ ಸಮಯ ಹಾಳು ಮಾಡೋದು ಬೇಡ. ಏನು ಹೇಳಬೇಕೇನೋ ಎಲೈ ಮೈತ್ರೇಯಿ ಹೆಂಡತಿಗೆ ಹೇಳ್ತಾರೆ, ನಿನ್ನನ್ನು ನಾನು ಪ್ರೀತಿ ಮಾಡ್ತಾ ಇದ್ದೇನಲ್ಲ ಇದು ಸುಳ್ಳು. ನನ್ನ ಮೇಲಿನ ಪ್ರೀತಿಯಿಂದ ನಾನು ನಿನ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ. ನಿನ್ನ ಹಣೆ ಬರನು ಅಷ್ಟೇ. ನಿನ್ನ ಮೇಲಿನ ಪ್ರೀತಿಯಿಂದ ನೀನು ನನ್ನನ್ನು ಪ್ರೀತಿ ಮಾಡುತ್ತಿದ್ದೀಯಾ. ನಿನ್ನ ಹಣೆ ಬರೋನು ಅಷ್ಟೇ. ಆಕೆಗೆ ಯಾವ್ದಾರ ಒಂದು ಕಾಯಿಲೆ ಬಂದರೆ ಇಟ್ಬಿಡ್ತೀವಿ. ಇವ್ಗೆ ಯಾವ್ದಾರ ಒಂದು ಅಪರಿಹಾರ್ಯವಾದ ಕಾಯಿಲೆ ಬಂದರೆ ಹಾಗೆ ಬಿಡ್ತಾರೆ. ಇದರಂತೆ ಎಲ್ಲ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅಂತ ಮುಗಿಸ್ಯಾರ. ಅದು ಒಂದು ಭಾಳ ಪಟ್ಟಿ ಇದೆ. ಒಂದು ಎರಡು ಇದೆ ತಿಳ್ಕೊಬೇಕು. ಉಪಲಕ್ಷಣ ಅನ್ನೋದು ಗೊತ್ತಿಲ್ಲ. ಏನು ಉಪಲಕ್ಷಣ ಅಂದರೆ ಅನ್ನ ಮಾಡಕ್ಕೆ ಅಕ್ಕಿವಿ ಒಲೆ ಮೇಲೆ ಹಾಕಿ ಇಟ್ಟಿದ್ದೀರಿ, ಅದು ಕುದಿಯಾಕತ್ತೈತಿ. ಈಗೆಲ್ಲ ಕುಕ್ಕರ್ ಬಂದವಳು ಹೀಗೆ ಬಿಸಿಟ್ಟು ನೋಡ್ತಾ ಇರೋದು ಹೆಣ್ಮಕ್ಳು. ಅದು 3 ಸಲ ಒದರಿದ್ರು ಸಾಕಂತ ಅನ್ನ. ಈಗಿನ ಕಾಲದ ಕತೆ, ನಮ್ದು ಹದಿ ಕಾಲದ ಕತೆ ಉಪಲಕ್ಷಣ. ಅಕ್ಕಿ ಕುದ್ದು ನೀರು ಅಟ್ಟಿಸ್ತು. ಅನ್ನದಾಗಲ್ಲ ಇನ್ನು ಗಂಡದ್ದು ಅನ್ನ ಆಗೈತು ನೋಡಕ್ಕೆ ಏನು ಮಾಡ್ತೀರಿ, ಒಂದು ಕಾಲು ಹೆಚ್ಚಿಗೆ ನೋಡ್ತೀರಿ. ಒಂದು ಕಾಲು ಹೆಚ್ಚಿಗೆ ನೋಡಿದಾಗ ಅದು ಗಂಡಿತ್ತು ಅಂದರೆ ಇನ್ನೂ ಎಲ್ಲ ಅಕ್ಕಿ ಕಾಲ ಗಂಡಿಲ್ಲ. ಅದು ಹಣ್ಣಾಗಿತ್ತಂದರೆ ಎಲ್ಲ ಅಕ್ಕಿ ಕಾಲು ಹಣ್ಣಾಗಿದೆ. ಒಂದನ್ನು ತಿಳಿಯುವುದರಿಂದ ಎಲ್ಲದನ್ನು ತಿಳಿಸಿಕೊಡುವುದು ಉಪಲಕ್ಷಣ. ಇದಕ್ಕೇನಂತಾರೆ ಉಪಲಕ್ಷಣ ಅಂತ ಒಂದು ಹೆಸರು ಕೊಟ್ಟ. ಹಾಗೆ ಇಲ್ಲೊಂದು ಎರಡು ಹೇಳಿನ ಗಂಡಿಗೆ ಏನು ಪ್ರೀತಿ ಅಲ್ಲ, ಹೆಂಡತಿ ಗಂಡ ಪ್ರೀತಿ ಅಲ್ಲ. ನಿಜಗೊಂಡು ತಮ್ಮ ಭಾಷೆಯಲ್ಲಿ ಬರ್ತಾರೆ. ಎಲ್ಲವನ್ನೂ ಆರೈದು ನೋಡಲು, ಗಂಡ ಹೆಂಡತಿ ಮಕ್ಕಳು ಮರಿ ಬಂಧು ಬಾಂಧವರು ಎಲ್ಲರನ್ನೂ ವಿಚಾರ ಮಾಡಿ ನೋಡಲು ಇಲ್ಲವೆನಿಸಿದ ನೇಹ ಪರಮ ಪ್ರೀತಿಗೆ ವಿಷಯವಾಗಿರುವ ತನ ಅವುಗಳಲ್ಲಿ ಇಲ್ಲ. ಪರಮ ಪ್ರೀತಿಗೆ ವಿಷಯವಾಗುವ ತನ ಯಾರಲ್ಲಿದೆ? ನಿನ್ನ ಮೇಲೆ ಇದೆ. ಎಲ್ಲವನ್ನು ಆರೈದು ನೋಡಲು ಇಲ್ಲವೆನಿಸಿದ ನೇಹವು ಎಲ್ಲಿ ನೆನೆಸುವುದು? ನಿನ್ನಲ್ಲಿ. ಅಂದರೆ ಪರಮ ಪ್ರೀತಿಗೆ ವಿಷಯ ಯಾವುದು? ನಿನ್ನಲ್ಲಿ. ಆದುದರಿಂದ ನೀನು ಆನಂದ ರೂಪನು ಅಂತಿದ್ರ ಅರ್ಥ. ನೋಡ್ರಿ, ಇಲ್ಲಿ ವಿಷಯವಹತನವೇ ಆನಂದ. ಏನು? ಪರಮ ಪ್ರೀತಿಗೆ ವಿಷಯವಹತನವೇ ಆನಂದ ರೂಪ ಮಕ್ಕಂ. ಪರಮ ಪ್ರೀತಿಗೆ ವಿಷಯ ಯಾರಂತಾಯಿತು? ತಾನೇ. ಇಷ್ಟು ಬರ್ಬೇಕು ಒಬ್ಬರ ಇಲ್ಲೇ. ತಾನೇ ಪರಮ ಪ್ರೀತಿಗೆ ವಿಷಯ. ಸತೋದಿತವಾಗಿರ್ಪುದೇ ನಿತ್ಯ ರೂಪ ಮಕ್ಕು. ಮಾನ್ಯ ಮೇಲೆ ಹೇಳಿದ್ದೀವಿ, 4 ಅಭಾವಗಳಿಗೆ ಯಾವುದು ಪ್ರತಿಯೋಗಿಯಾಗಿದೆಯೋ ಅದು ನಿತ್ಯ ಹೇಳಿದ್ದೀವಿ. ರಾಗಭಾವ, ಅನ್ಯೋನ್ಯ ಭಾವ, ಧ್ವಂಸ ಭಾವ, ಅತ್ಯಂತ ಭಾವ. ಮೊನ್ನೆ ಹೇಳಿದಾಗೆ ಇವತ್ತೇನು ಹೇಳ್ತಾ ಇದ್ದಾರೆ ಇವರು? ಸತೋದಿತ. ಸತೋದಿತ ಅಂದರೆ ಯಾವಾಗಲೂ ಒಂದೇ ತೆರನಾಗಿ ಇರುವತನ. ಯಾವಾಗಲೂ ಒಂದೇ ತೆರನಾಗಿ ಇರುವತನ ಸತೋದಿತ. ಸತತ ಉದಿತ ಅಂತ ಶಬ್ದದ ಅರ್ಥ. ಅದಕ್ಕೇನು ಪ್ರತಿ ಕ್ಷಣದಲ್ಲಿ ಹುಟ್ಟುತ್ತದಂತ ಅರ್ಥ ಅಲ್ಲ. ಪ್ರತಿ ಕ್ಷಣದಲ್ಲಿ ಒಂದೇ ರೀತಿಯಾಗಿ ಇರುತ್ತದೆ. ಅವು ಎಷ್ಟೇ ಕ್ಷಣಗಳು ಕಳೀಲಿ, ಎಷ್ಟೇ ವರ್ಷಗಳೇ ಕಳಲಿ, ಒಂದೇ ತೆರನಾಗಿ ಇರುವುದು. ಅದು ಏನಂತಾರೆ ಅದಕ್ಕೆ? ಸತತ. ಅದು ಯಾವಾಗಲೂ ಹೊಸದಾಗಿ ಇರುವುದು. ಅವ ಪುರಾಣವನ ಹನ್ಯತೆ ಹನ್ಯಮಾನೇ ಶರೀರೇ. ಇನ್ನೊಂದು ವಾಕ್ಯ, ಆತ್ಮ ಪುರಾಣ. ಪುರಾ ಅಪಿ ನವಯೇವ ಪುರಾಣ. ಮೊದಲು ಕೂಡ ಹೊಸವನೇ, ಈಗಲೂ ಕೂಡ ಹೊಸವನೇ. ಹಳತಾಗೋದು ಎಲ್ಲಿದೆ? ಹರಿದಾಗೋದು ಎಲ್ಲಿದೆ? ಸಾವಯವ ಪದಾರ್ಥದಲ್ಲಿದೆ ಹರಿದಾಗೋದು. ಯಾವುದು ಹುಟ್ಟಿದೆಯೋ ಅದರಲ್ಲಿ ಹಳೆಯದು ಆಗುವ ತನ ಇದೆ. ಯಾವುದು ಹುಟ್ಟಿಲ್ಲವೋ ಅದು ಸತತ ಉದಿತ. ಯಾವಾಗಲೂ ಒಂದೇ ತೆರನಾಗಿ ಇರುವಂಥದ್ದು ಆತ್ಮತತ್ವ. ಇದು ನಿತ್ಯ. ಸತತ ಉದಿತ ಅಂತ ಬರ್ತಾರೆ ಅಲ್ಲಿ. ಸತತ ಉದಿತವಾಗಿರ್ಬೋದೇ ನಿತ್ಯ ರೂಪ ಮಕ್ಕಂ. ಸರ್ವಾರ್ಥ ಸಾಧಕ ಅಪ್ಪುದರಿಂ ಸರ್ವ ಸಂಬಂಧಿತ್ವವೇ ಪೂರ್ಣ ರೂಪ ಮಕ್ಕಂ. ಇದು ಪೂರ್ಣ ಏನು ಹೇಳ್ತಾರೋ ಅಂದರೆ
ಎಲ್ಲಕ್ಕೂ ಸಂಬಂಧಪಟ್ಟದ್ದು ಆತ್ಮತತ್ವ. ಎಲ್ಲಕ್ಕೂ ಸಂಬಂಧಪಟ್ಟದ್ದು ಆತ್ಮತತ್ವ ಅಂದ್ರೆ ಏನು? ನಾವೆಲ್ಲರೂ ಎಲ್ಲಿದ್ದೇವೆ ಅಂದ್ರೆ ಬಯಲಿನಾಗ ಇದೆ. ಈ ಬಯಲಿಗೂ ನಮಗೂ ಒಂದು ಸಂಬಂಧ ಐತಿಲ್ಲ? ಅದ ಎಂಥದರ ಸಂಬಂಧ ಇಲ್ಲಿಗೆ ಸಂಬಂಧ ಇಲ್ಲ. ಮತ್ತು ಬಯಲಿಗೂ ನಮಗೂ ಹೇಗೆ ಸಂಬಂಧ ಇದೆಯೋ ಹಾಗೆ ಬಯಲಿಗೂ ಬಯಲಾಗಿರುವ ಆತ್ಮನಿಗೂ ಜಗತ್ತಿನ ಎಲ್ಲ ಪದಾರ್ಥಗಳಿಗೂ ಸಂಬಂಧ ಇದೆ. ಒಂದು ಭಾಗ ಪೂರ್ಣ ಹುಟ್ಟಿಸೋದು ಅದು ಎಲ್ಲ ಹೇಳಿ ಆಗೈತೆ. ಮೊದಲು ಜಗತ್ತು ಹುಟ್ಟಿಸ್ತವ ಅವನ ಅಂತ ಹೇಳಿ ಆಗೈತೆ. ಸಂಬಂಧ ಇದೆ ಅಂದರೆ ಆತ್ಮನ ಸಂಬಂಧ ಎಲ್ಲ ಪ್ರಾಣಿಗಳಲ್ಲಿ ಇದೆ. ಮೊನ್ನೊಂದ್ಸಲ ಹೇಳಿದ್ನಿ, ಸತ್ತ ಶವದಲ್ಲಿಯೂ ಕೂಡ ಆತ್ಮನ ಸಂಬಂಧ ಇದೆ. ಸತ್ತಾಗ ಶವ ಅಂತೇವೆ ಅದಕ್ಕೆ, ದುರುಕ್ತಿ ಇದು. ಸತ್ತ ಶವದಲ್ಲಿಯೂ ಕೂಡ, ಸತ್ತಿರುವ ಶರೀರದಲ್ಲಿಯೂ ಕೂಡ ಆತ್ಮನ ಸಂಬಂಧ ಇದೆ. ಶವ ಅಂದ್ರೆ ಸತ್ತದ್ದು. ಇದೇ ನೋಡ, ಕಡಿಸಲ ಹೇಳ್ತಾ ಇದ್ದಾನೆ, ಲಾಸ್ಟ್ ನೋಡಂತ ನಾವು. ಕಡಿಸಲೂ ಅದ, ಲಾಸ್ಟ್ ನೋಡ. ಹಾಗೆ ಇಲ್ಲೂ ಕೂಡ ಸತ್ತದ್ದು ಅಂದಿಲ್ಲ, ಸತ್ತ ಶವ ಅಲ್ಲ, ಸತ್ತದ್ದೇ ಶವ. ಶವ ಅಂದ್ರೆ ಸತ್ತದ್ದೆ ಅಂತ ಅದರ ಅರ್ಥ. ಅಲ್ಲಿಯೂ ಕೂಡ ಆತ್ಮ ಇದ್ದ. ಯಾವ ಆತ್ಮ? ನಿರ್ಗುಣಾತ್ಮ, ಸಗುಣಾತ್ಮ, ನಿರ್ಗುಣಾತ್ಮ. ಸಗುಣಾತ್ಮ ಇಲ್ಲ, ಹೋಗಿಲ್ಲಮ್ಮ, ಅಲ್ಲಿ ಇಲ್ಲ. ಮೊದಲು ಇದ್ದೇನೆ, ಮೊದಲು ಇಲ್ಲ, ಇದ್ದಂಗಾಗಿತ್ತು, ಇಲ್ಲ ಇಲ್ದಂಗಾಗಿತ್ತು ಅಷ್ಟೇ, ಮತ್ತೇನಿಲ್ಲ. ಈ ರೀತಿಯಾಗಿ ಆತ್ಮನಿಗೆ ಸರ್ವ ಸಂಬಂಧಿತ್ವ, ಎಲ್ಲಕ್ಕೂ ಸಂಬಂಧಪಟ್ಟವರು ಆತ್ಮ. ಮತ್ತು ಅವ್ನು ಜಗತ್ತೆಲ್ಲ ಹುಟ್ಟಿಸಿದ್ರೆ ಸಂಬಂಧ ಅಂತ ತಿಳ್ಕೊಳ್ರಿ. ಎದುರಿಗೆ ಇದ್ದಾಗೆಲ್ಲ ಜಗತ್ತಿದ್ದಾಗ ನಮ್ಮ ಶಾಸ್ತ್ರ ನಡೆದತ್ತೆ. ಅದು ಎದುರಿಗೆ ಜಗತ್ತಿಲ್ಲ ಅಂದ್ರೆ ಶಾಸ್ತ್ರ ಹೆಂಗೆ ನಡೆದಿತ್ತು? ಅದಕ್ಕೆ ಹುಟ್ಟಿಸಿದಾನಂದ್ರೆ ಎಲ್ಲರ ಸಂಬಂಧ ಇದೆ ಅಂತ ಒಂದು ತಿಳ್ಕೊಳ್ರಿ. ಇದು ಸಮಾಧಾನಕರ. ಅವರು ವಾಸ್ತವ ವಿಚಾರ ಮಾಡಿದ್ರೆ ನಾವೇ ಅವನಲ್ಲಿ ಸಂಬಂಧವುಳ್ಳವರಾಗಿದ್ದೇವೆ. ಶರೀರಾದಿಗಳ ದೃಷ್ಟಿಯಿಂದ, ಆತ್ಮ ದೃಷ್ಟಿಯಿಂದ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಅವನೇ ನಾನು, ನಾನೇ ಅವನು. ಅಲ್ಲಿ ಸಂಬಂಧ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಇದರ ಅಭಿಪ್ರಾಯ. ನೋಡೋಣ ಮುಂದಿನ ಹೆಟ್ಟಿಗೆದ ವಿಚಾರ, ಆನಂದ ವಿಚಾರ ಅಂತ ಬರ್ತದೆ. ಅದನ್ನು ನಾಳೆ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.